ेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ब्रह्मान्ता गुरवः साक्षात् इष्टं दैवं ह्यः पतिः आचार्याः श्रीमदाचार्याः सन्तु मे जन्म जन्मनि शारदा भववाराशेः पारदा वरदा सतां नीरदा बहरेर्ज्ञान सारदा पातु सर्वदा तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां कलिकृतनिखिलकल्मषापनोदनपटुतरे श्रीमद्भागवते महापुराणे अद्य कथानुवादे किञ्चित् पूर्वकथानुवादः हरिः ओं हरिः ओं हरिः ओं श्रीभगवानुवाच मयोदितेष्ववहितः स्वधर्मेषु मदाश्रयः ವರ್ಣಾಶ್ರಮಕುಲಾಚಾರಂ ಅಕಾಮಾತ್ಮ ಸಮಾಚರೇತ್. ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಯಾರು ವೈಷ್ಣವ ಧರ್ಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ತಾರೆ ಅವರಿಗೆ ಉತ್ತಮವಾದ ಶ್ರೇಯಸ್ಸಾಗುತ್ತೆ. ದೇವರಲ್ಲೇ ಮನಸ್ಸನ್ನಿಟ್ಟು ವಿಷ್ಣು ಧರ್ಮಗಳನ್ನು ಆಚರಣೆ ಮಾಡಬೇಕಂತೆ. ಯಾಕೆಂದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ವಿಷ್ಣು ಧರ್ಮದಲ್ಲಿ ಆಸಕ್ತರಾಗಿರ್ತಾರೆ. ಶೈವ ಧರ್ಮ ಅಥವಾ ಇತರ ಶಾಕ್ತ ಧರ್ಮಗಳೆಲ್ಲ ಅಂಧನ್ ತಮಸ್ಸಿಗೆ ಕಾರಣ. ಆ ಧರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಶ್ರೇಯಸ್ಸಾಗಲ್ಲ. ವೈಷ್ಣವ ಧರ್ಮದಲ್ಲಿ ಆಸಕ್ತರಾಗಿರಬೇಕು ಅಂತ ಇದು ಭಾಗವತ ಧರ್ಮ. ಅನ್ವೀಕ್ಷೇತ ವಿಶುದ್ಧಾತ್ಮ ದೇಹಿನಾಂ ವಿಷಯಾತ್ಮನಾಂ ಗುಣೇಶು ತತ್ವಜ್ಞಾನೇನ ಸರ್ವಾರಂಭ ವಿಪರ್ಯಯಂ. ವಿಷಯ ಪದಾರ್ಥಗಳು ಸುಖ ಸಾಧನ ಅಂತ ದಡ್ಡರು ತಿಳ್ಕೊಳ್ತಾರೆ. ವಿಷಯ ಪದಾರ್ಥಗಳು ಸುಖ ಸಾಧನ ಅಲ್ಲ. ದೇವರು ಏನು ಮಾಡಿದ್ದಾನೆ, ಜೀವನ ನಡಿಬೇಕು, ಅದಕ್ಕೋಸ್ಕರ ಒಂದು ರುಚಿ ಎನ್ನುವ ವ್ಯವಸ್ಥೆ ಕೊಟ್ಟಿದ್ದಾನೆ. ದೇಹ ಧಾರಣೆಗೆ ತಿನ್ನುವ ಆಸಕ್ತಿಯೇ ಬರಲಿಲ್ಲ ಅಂದರೆ ದೇಹ ನಿಲ್ಲೋದಿಲ್ಲ. ಅದಕ್ಕೆ ಆಸಕ್ತಿಯನ್ನು ಕೊಟ್ಟಿದ್ದಾನೆ. ಉದ್ದೇಶ ಏನು, ಈ ರುಚಿಯ ಆಸಕ್ತಿಯ ಉದ್ದೇಶ ಏನು ಅಂದರೆ ದೇಹ ಸ್ಥಿರವಾಗಿ ನಿಲ್ಲಬೇಕು, ಅದರಿಂದ ಧರ್ಮ ಸಾಧನೆ ಆಗಬೇಕು ಅಂತ ದೇವರು ಕೊಟ್ಟಿದ್ದಾನೆ. ಈಗೇನಾಗಿದೆ, ಧರ್ಮ ಸಾಧನೆ ಕಡೆ ಗಮನ ಇಲ್ಲ, ತಿನ್ನುವುದೇ ಪುರುಷಾರ್ಥ ಆಗೋಗಿದೆ. ತಿಳಿಯುವುದು ಪುರುಷಾರ್ಥ. ತಿನ್ನುವುದರ ಗುರಿ ಏನು ಅಂದರೆ ತಿಳಿಯುವುದು. ಆದರೆ ಈಗ ತಿಳ್ಕೊಂಡು ತಿನ್ನೋದು ಏನು ತಿನ್ನೋದು ಅಂತ ತಿಳಿಯೋದು, ಈ ರೀತಿಯಿಂದ ಮಾಡಿಕೊಳ್ಳಬಾರದು. ಎಲ್ಲ ದೇವರ ವ್ಯಾಪಾರ ಹಾಗೆ. ತನಗೇನು ಬೇಕೋ ಸಾಂಸಾರಿಕವಾಗಿ ಏನೋ ಅಲ್ಪ ಸುಖ ಅಂತಿಟ್ಟು ಅವನ ಪ್ರಜಾಸರ್ಗವನ್ನು ಮುಂದುವರಿಸ್ತಾನೆ. ಭ್ರಾಂತರಾದ ಜೀವರು ಅದೇ ಮೋಜುಗೋಜು ಅಂತ ಹೀಗೆ ಜೀವನ ಮಾಡ್ತಾರೆ. ವಿಷಯ ಪದಾರ್ಥಗಳು ಹಾಗೆ. ಪ್ರತಿಯೊಂದು ಕೂಡ ಕಣ್ಣಿಗೆ ಒಂದು ರೂಪದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದೆಲ್ಲ ಸಾಧನೆಗೆ ಅನುಕೂಲ ಆಗಬೇಕು. ಅದಕ್ಕೆ ಯಾವುದೇ ವೇದಾಂತವನ್ನು ಓದಬೇಕಾದ್ರೆ ಮೊದಲು ಮನಸ್ಸು ಸ್ವಚ್ಛ ಇರಬೇಕು. ಕಾಮಕ್ರೋಧಗಳೆಂಬ ಕನ್ನಡಿಯಿಂದ ನೋಡಿದಾಗ ಅದು 3D ಫಿಲಮ್ ಕನ್ನಡಕ ಹಾಕೊಂಡು ನೋಡಿದ್ರೆ ಅದಕ್ಕೆ ಅನುಗುಣವಾಗಿ ಕಾಣುತ್ತೆ. ಹಾಗೆ ಕಾಮಕ್ರೋಧಗಳೆಂಬ ಕಣ್ಣಿನಿಂದ ನೋಡಿದಾಗ ವೇದಾಂತವೂ ಅರ್ಥ ಆಗಲ್ಲ. ಅದನ್ನು ಬದಿಗಿಟ್ಟು ನಿರ್ಮಲವಾದ ಮನಸ್ಸಿನಿಂದ ನೋಡಿದಾಗ ವೇದಾಂತ ಅರ್ಥ ಆಗುತ್ತೆ. ಸುಪ್ತಸ್ಯ ವಿಷಯಾಲೋಕೋ ಧ್ಯಾಯತೋ ವಾ ಮನೋರಥಃ ನಾನಾತ್ಮಕತ್ವಾದ್ ವಿಫಲಃ ತಥಾ ಅಭೇದೋ ಅನ್ಯಧೀಗುಣೈಃ. ಮಲಗಿದವನಿಗೆ ವಿಷಯ ಪದಾರ್ಥಗಳ ಸುಖ ಇಲ್ಲ. ಸುಷುಪ್ತಿಯ ಅವಸ್ಥೆಯಲ್ಲಿದ್ದವನಿಗೆ, ಗಾಢ ನಿದ್ರೆಯಲ್ಲಿದ್ದವನಿಗೆ ಕಿವಿಯಲ್ಲಿ ಒಂದು ಒಳ್ಳೆ ಇಷ್ಟವಾದ ಪಿಕ್ಚರ್ ಹಾಡು ಅಂತ ಹಾಕಿದ್ರೆ ಅವನಿಗೆ ಖುಷಿ ಆಗುತ್ತಾ? ಭಾಗವತದ ಶ್ಲೋಕವು ಅನುಭವಕ್ಕೆ ಬರಲ್ಲ, ಪಿಕ್ಚರ್ ಹಾಡು ಅನುಭವಕ್ಕೆ ಬರಲ್ಲ. ಯಾಕೆಂದ್ರೆ ಗಾಢ ನಿದ್ರಾವಸ್ಥೆಯಲ್ಲಿದ್ದಾನವನು. ಆದ್ರಿಂದ ಅದೇ ರೀತಿ ಒಂದನ್ನ ಮನಸ್ಸಿಗೆ ತಂದುಕೊಳ್ಬೇಕು.
ಧ್ಯಾನಕ್ಕೆ ಹೋಗಬೇಕು ಅಂತ ಅನ್ಕೊಳ್ಳಿ. ಗಾಢ ನಿದ್ರಾ ಅವಸ್ಥೆಯಂತೆ ಧ್ಯಾನಾವಸ್ಥೆ. ಧ್ಯಾನಾವಸ್ಥೆಯಲ್ಲಿ ಈ ವಿಷಯಗಳ ಸುಖಗಳು ಬಾಧಿಸೋದಿಲ್ಲ. ಇದೆಲ್ಲ ಎಚ್ಚರದಲ್ಲಿ ಮಾತ್ರ ಇದು ಬಾಧಿಸುತ್ತೆ. ಅದಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ನನ್ನದು ಅನ್ನುವ ಅಭಿಮಾನಗಳು ಕಾರಣ. ಗಾಢ ನಿದ್ರೆಯಲ್ಲಿ ಮಲಗಿದಾಗ ಇದು ನನ್ನ ಮನೆಯಲ್ಲ, ನನ್ನ ದೇಹ ಅನ್ನುವ ಅಭಿಮಾನವೇ ಹೊರಟೋಗಿರುತ್ತೆ. ಆದ್ರಿಂದ ಪ್ರತಿದಿನ ಮನುಷ್ಯರು ಒಂದು 6 ಗಂಟೆ ಆದರೂ ಅಭಿಮಾನ ಬಿಟ್ಟಿರ್ತಾರೆ. ಯಾಕೆ? ದೇವರ ಜೊತೆಗೆ ಸೇರಿರ್ತಾರೆ. ಪ್ರಾಜ್ಞನಾಮಕನಾದ ಭಗವಂತನ ಜೊತೆಗಿದ್ದಾಗ ಅಭಿಮಾನ ಹೋಗಿರುತ್ತೆ. ಅವನು ಎಚ್ಚರ ಕೊಟ್ಟು ಕೂಡಲೇ ಮತ್ತೆ ಅಭಿಮಾನ, ನಂದು ನಾನು ಅನ್ನುವ ಅಹಂಕಾರ ಅಭಿಮಾನಿಗಳು ಬರುತ್ತೆ. ಆದ್ರಿಂದ ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ಥ್ಯಜೇತ್. ನೀನು ನನ್ನ ಭಕ್ತನ, ನೀನು ಎಲ್ಲ ನಿವೃತ್ತ ಕರ್ಮಗಳನ್ನು ಮಾಡಬೇಕು. ನಿವೃತ್ತ ಕರ್ಮಗಳು ಅಂದ್ರೆ ಬಂಧಕವಾಗದೇ ಇರುವ ಕರ್ಮಗಳನ್ನು ಮಾಡಬೇಕು. ಪ್ರವೃತ್ತ ಕರ್ಮಗಳನ್ನು ಮಾಡಬಾರದು. ಪ್ರವೃತ್ತ ಕರ್ಮಗಳು ಅಂದ್ರೆ ಎಲ್ಲಿ ಫಲಾಪೇಕ್ಷೆ ಬಂತು ಅದು ಬಂಧಕ ಆಗುತ್ತೆ ಕರ್ಮ. ಫಲಾಪೇಕ್ಷೆ ಇಲ್ಲದೆ ಇದ್ದದ್ದು ಮೋಚಕ ಆಗುತ್ತೆ. ಎಲ್ಲ ದೇವರ ಪ್ರೀತಿಗೆ ಮಾಡಬೇಕು. ಇದೆಲ್ಲ ಕೃಷ್ಣನ ಕಥಾ ಕೇಳೋದು. ಯಾವ ಅಪೇಕ್ಷೆಗಳಿಲ್ಲ, ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದೀವಿ. ದೇವರೇ ಜಗನ್ನಾಥ ಕೃಷ್ಣ ನೀನು ಪ್ರೀತನಾಗು, ಒಂದೇ ಉದ್ದೇಶ. ಮನಸ್ಸಿನಲ್ಲೂ ಅದೇ ಇರಬೇಕು, ನಮ್ಮ ಭಾವನೆಗಳು ಹಾಗೆ ಇರಬೇಕು. ಹೀಗಿದ್ದಾಗ ಜಿಜ್ಞಾಸಾಯಾಂ ಸಂಪ್ರವೃತ್ತೋ ನಾದ್ರಿಯೇತ್ ಕರ್ಮಚೋದನಾಂ. ಭಗವಂತನ ಜಿಜ್ಞಾಸೆಯಲ್ಲಿ ತುಂಬಾ ಆಸಕ್ತರಾಗುವಂತೆ ಪ್ರೇರಣೆಗಳನ್ನು ಮಾಡಬೇಕು. ಬ್ರಹ್ಮಜ್ಞಾನದ ಸಾಧನೆಗೆ ಹೊರಟವನು ಕಾಮ್ಯ ಕರ್ಮಗಳ ಬಗ್ಗೆ ಪ್ರೇರಣೆ ಮಾಡಬಾರದು. ಅಂದ್ರೆ ಗುರುಗಳಾದವರು ಏನ್ ಹೇಳಬೇಕು ಶಿಷ್ಯರಿಗೆ ಅಂದ್ರೆ ಭಗವದ್ಜ್ಞಾನ ಸಂಪಾದನೆ ಮಾಡು ಅಂತ ಹೇಳ್ಬೇಕು, ಹೊರತು ನೀನ್ ಲೌಕಿಕ ಕರ್ಮ ಮಾಡು ಅಂತ ಹೇಳಬಾರದು. ಯಾಕಂಗೆ ಹೇಳ್ತಾರೆ ಅಂದ್ರೆ ಅವನು ಲೌಕಿಕ ಕರ್ಮ ಮಾಡಲಿಲ್ಲ ಅಂದ್ರೆ ಇವರಿಗೆ ದಕ್ಷಿಣೆ ಸಿಗಲ್ಲ. ಅವನು ಯಾವಾಗಲೂ ದೇವರ ಧ್ಯಾನದಲ್ಲಿ ಕೂತ್ರೆ ಅವನು ಆಚಾರ್ಯಗಿಂತ ಅವನು ಬಡವನಾಗ್ಬಿಟ್ರೆ ಆಚಾರ್ಯಗೆ ದಕ್ಷಿಣೆ ಸಿಗಬೇಕಲ್ಲ. ಅದಕ್ಕೆ ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ, ಈ ಕೆಲಸ ಮಾಡಿ, ಸಿಕ್ಕ ಮೇಲೆ ದಕ್ಷಿಣೆ ಕೊಡಿ. ಅವನು ಗುರುನೇ ಅಲ್ಲ ಅಂತ ಹೇಳಿದ್ದಾರೆ. ಗುರುನ್ನ ಸಸ್ಯಾತ್. ಅವನೊಬ್ಬ ಮಹಾ ಮೂರ್ಖ. ಅವನು ಯಾರು ಪ್ರವೃತ್ತಿ ಕರ್ಮಗಳ ಬಗ್ಗೆ ಬೋಧನೆ ಮಾಡ್ತಾನೆ, ಇದನ್ನು ಮಾಡು ಈ ಸುಖ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರಿಂದ ಭಾಗವತದಿಂದ ಲೋಕದ ಪುರುಷಾರ್ಥಗಳನ್ನ ಪಡೆಯಬೇಕು ಅನ್ನೋ ಬಯಕೆ ಇದ್ದವರು ಭಾಗವತ ಕೇಳಬಾರದು. ಪರಮ ಪುರುಷಾರ್ಥ ಸಾಧನ ಅನ್ನುವ ಅರ್ಥದಲ್ಲಿ ಭಾಗವತವನ್ನು ಕೇಳಬೇಕು. ಮೋಕ್ಷ ಜಿಜ್ಞಾಸೆ ಇದ್ದವರಿಗೆ ಭಾಗವತ. ಯಮಾನ ಭೀಕ್ಷಣಂ ಸೇವೇತ ನಿಯಮಾನ್ ಮತ್ಪರಸ್ಥ್ಯಜೇತ್. ಯಮ ನಿಯಮ ಅನುಷ್ಠಾನ ಮಾಡಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕ್ರೋಧವನ್ನು ಬಿಡಬೇಕಂತೆ, ದೊಡ್ಡ ಗುಣ ಅದು, ಕ್ರೋಧ ಬಿಡಬೇಕು, ಸಿಟ್ಟು ಬಿಡಬೇಕು. ಮತ್ತೆ ಯಾವಾಗಲೂ ದೇವರ ಧ್ಯಾನ ಮಾಡುವ ಗುರುವನ್ನು ಆಶ್ರಯಿಸಬೇಕಂತೆ. ಲೌಕಿಕವಾಗಿಯೇ ಅವನ ಮನಸ್ಸು ಇದ್ದ ಗುರುವನ್ನು ಆಶ್ರಯಿಸಬಾರದು, ದೇವರ ಧ್ಯಾನ ಮಾಡುವ ಗುರುವನ್ನು ಆಶ್ರಯಿಸಬೇಕು. ಅಮಾನ್ಯ ಮತ್ಸರೋ ದಕ್ಷೋ ನಿಗಮೇ ದೃಢ ಸೌಹೃದ ಅಸತ್ವರೋ ಅರ್ಥ ಜಿಜ್ಞಾಸು ಅನಸೂಯುರ್ ಅಮೋಘವಾಕ್. ಮತ್ತೆ ನಾನು ಭಗವಂತನ ಭಕ್ತ ಅನ್ನುವ ಅಹಂಕಾರವೂ ಇರಬಾರದು. ನನ್ನಂತ ಭಕ್ತರು ಯಾರೂ ಇಲ್ಲ, ನನ್ನಷ್ಟು ಹರಿಭಕ್ತಿ ಯಾರು, ಅದೊಂದು ಅಹಂಕಾರ. ಎಲ್ಲಿ ಕೂತ್ರೂ ಅಲ್ಲೊಂದು ಅಹಂಕಾರ ಬರುತ್ತೆ. ನನ್ನಷ್ಟು ಒಳ್ಳೆಯ ಪ್ರವಚನಕಾರರಿಲ್ಲ, ನನ್ನಷ್ಟು ಒಳ್ಳೆಯ ಸಾಧಕರಿಲ್ಲ, ಎಲ್ಲ ಕಡೆ ಬರುತ್ತೆ. ಅದು ಅನರ್ಥ ಸಾಧನೆಯೇ. ಎಲ್ಲವೂ ಭಗವಂತನ ಕೊಟ್ಟಿರುವಂತಹ ವ್ಯಾಪಾರಗಳು. ಆದ್ರಿಂದ ಸರಿಯಾಗಿರುವ ಭಕ್ತ ಆಗಬೇಕು, ಸರಿಯಾಗಿರುವ ಗುರು ಆಗಬೇಕು. ಇವನ್ ಸರಿಯಾಗಿ ಹೇಳಬೇಕು, ಮತ್ ಕೇಳೋನು ಸರಿ ಇರಬೇಕು. ಅವನು ತೂಕಡಿ ಕೂತ್ರೆ ಕೇಳೋದು ಯಾರಿಗೆ? ಆದ್ರಿಂದ ಶ್ರವಣ ಮಾಡುವ ಯೋಗ್ಯತಾ ಇರಬೇಕು ಅವನಲ್ಲಿ, ಕೇಳೋನ್ ಸರಿ ಇರಬೇಕು. ಇದನ್ನೆಲ್ಲ ಶಾಸ್ತ್ರಗಳಲ್ಲಿ ಶ್ರೋತ್ರಾನುಕೂಲ್ಯ ಅಂತಾರೆ. ಕೇಳೋರು ಸರಿ ಇಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕು? ಆದ್ರಿಂದ ಕೇಳೋರು ಸರಿ ಇರಬೇಕು. ಮೋಕ್ಷ ಪ್ರಾಪ್ತಿಗೆ ಮತ್ತೆ ಅವಸರ ಮಾಡಬಾರದು ಅಂತ ಹೇಳಿದಾನೆ. ಅಸತ್ವರಹ ಅಂತ ಅಂದ್ರೆ ನಾಳೆನೇ ಮೋಕ್ಷ ಆಗ್ಬಿಡ್ಬೇಕು. ಅಪಾರ ಮೋಕ್ಷ ಆದ್ರೆ ಈಗಲೇ ಆಗುತ್ತೆ. ಆ ಮೋಕ್ಷ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇಗ ಮೋಕ್ಷ ಆಗೋದಿಲ್ಲ. ಮೋಕ್ಷಕ್ಕೆ ವೇಗ ಮಾಡಬಾರ್ದು. ಅಂದ್ರೆ ನಿಧಾನಕ್ಕಾದ್ರೆ ಪರವಾಗಿಲ್ಲ, ಹಾಗಲ್ಲ. ಸಾಧನೆ ನಡೀತಾ ಇರಬೇಕು, ಫಲದಲ್ಲಿ ಆಕಾಂಕ್ಷೆ ಬೇಗ ಹುಟ್ಟಬಾರದು, ನಿಧಾನ ಆಗಬೇಕು. ನಿಧಾನ ಪಾಕ ಆಯ್ತು ಅಂದ್ರೆ ಚೆನ್ನಾಗಾಗುತ್ತೆ. ಫಾಸ್ಟ್ ಫುಡ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ನಿಧಾನ ಬೇಯಬೇಕು, ಅದು ಪಕ್ವ ಆಗುತ್ತೆ. ಹಾಗೆ ಅನೇಕ ಜನ್ಮಗಳಿಂದ ಸಿದ್ಧಿಯನ್ನು ಹೊಂದಬೇಕು. ಅರ್ಥ ಜಿಜ್ಞಾಸು ಅನಸೂಯು ಅಮೋಘವಾಕ್. ಅಸೂಯೆ ಪಡಬಾರದು ಯಾರ ಬಗ್ಗೆ. ಇನ್ನೊಬ್ಬರಲ್ಲಿ ಜ್ಞಾನ ಇರುತ್ತೆ, ಅಯ್ಯೋ ನನಗೆ ಅಷ್ಟು ಜ್ಞಾನ ಇಲ್ಲ, ಸಂತೋಷ ಪಡಬೇಕು. ಅವರೆಲ್ಲ ಆ ಜ್ಞಾನ ಇದೆಯಲ್ಲ ಅಂತ ಸಂತೋಷ ಪಡಬೇಕು. ಮತ್ತೆ ವ್ಯರ್ಥವಾಗಿ ಮಾತುಗಳನ್ನು ಆಡಬಾರದು. ಸುಮ್ಮನೆ ಕಾಡು ಹರಟೆ ಹೊಡೆಯೋದು, ಗಂಟೆಗಟ್ಟಲೆ ಮಾತನಾಡೋದು, ಕಾಲಹರಣ, ಏನೂ ಇರಲ್ಲ ವಿಷಯ. ಅಲೋ ಶುರು ಮಾಡೋದು. ಊಟ ಆಯ್ತಾ? ಆಗ್ದೇನೇನು, ಬದುಕಿದ ಮೇಲೆ ಊಟ ಮಾಡೇ ಮಾಡ್ತೇನೆ. ನಿದ್ರೆ ಆಯ್ತಾ? ಅದು ಮಾಡ್ತೇನೆ. ನಿದ್ರೆ ಸರಿಯಾಗಿ ಬಂತಾ? ಇದು ವ್ಯರ್ಥವಾದ ಹೀಗೆ ಗಂಟೆಗಟ್ಟಲೆ ಕುರುಕುದು ಮಾತುಗಳನ್ನು.
ಜಾಯಾಪತ್ಯ ಗೃಹ ಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಸಮಂ ಪಶ್ಯೇತ್ ಸರ್ವೇಶ್ವರ್ಥಮಿವಾತ್ಮನಃ. ಹೆಂಡತಿ, ಮನೆ, ಮಕ್ಕಳು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಬೇಕಂತ, ತುಂಬ ಅದರಲ್ಲೇ ಮುಳುಗಬಾರದು ಅಂತ ಹೇಳಿದ್ದಾರೆ. ನಿರ್ಲಿಪ್ತರಾಗಿರಬೇಕು. ಇವತ್ತು ಮೊಬೈಲ್ ಬಂದ್ಮೇಲೆ ಎಲ್ಲ ನಿರ್ಲಿಪ್ತರೆ, ಮೊಬೈಲನ್ನೇ ಹಚ್ಕೊಂಡ್ಬಿಟ್ಟಿದ್ದಾರೆ. ಯಾರು ನೋಡಲ್ಲ. ಮಕ್ಕಳು ಅಪ್ಪನನ್ನು ನೋಡಲ್ಲ, ಅಪ್ಪ ಮಗನನ್ನು ನೋಡಲ್ಲ. ಎಲ್ಲಾರ ಕೈಲೂ ಒಂದೊಂದು ಮೊಬೈಲ್ ಕೊಟ್ಬಿಟ್ರೆ ಎಲ್ಲರೂ ಸ್ವಿಚ್ ಆಫ್. ಆ ಥರದ ಸ್ಥಿತಿ ಇದೆ. ಅಂದರೆ ಸ್ವಲ್ಪವೇ ಪ್ರಯೋಜನ ಇದೆ ಇದರಿಂದೆಲ್ಲ. ಮಕ್ಕಳಿಂದ ಚೂರು ಪ್ರಯೋಜನ, ಹೆಂಡತಿಯಿಂದ ಸ್ವಲ್ಪ ಪ್ರಯೋಜನ, ಗಂಡನಿಂದ ಸ್ವಲ್ಪ ಪ್ರಯೋಜನ. ಪರಮ ಪುರುಷಾರ್ಥ ಸಾಧನೆ ಇವರು ಯಾರಾದರೂ ಆಗ್ತಾರ? ಯಾವುದೂ ಅಲ್ಲ. ಅದು ಭಗವಂತ ಒಬ್ಬನೇ ಅನ್ನುವ ನಿರ್ಣಯವನ್ನ ಮನಸ್ಸಿಗೆ ತಂದ್ಕೊಳ್ಬೇಕು. ಆನೆ, ಕುದುರೆ, ಒಂಟೆ, ಲೊಳಲೊಟ್ಟೆ ನಮ್ಮ ಸೇನಾ ಭಂಡಾರವು ಲೊಳಲೊಟ್ಟೆ. ಎಲ್ಲ ಇವಾಗ ಇದೆ, ಮುಂದೆ ಇಲ್ಲ. ಅದರ ಜೊತೆಗೆ ತುಂಬಾ ಒಳ್ಳೊಳ್ಳೆ ಉಪದೇಶಗಳಿವೆಲ್ಲ. ಎಲ್ಲ ಜೀವನಿಗೆ ನೇರವಾಗಿ ಭಗವಂತ ಹೇಳುವ ಉಪದೇಶ. ವಿಲಕ್ಷಣ ಸ್ಥೂಲ ಸೂಕ್ಷ್ಮ ದೇಹಾದ ಆತ್ಮೇಕ್ಷಿತಾ ಸ್ವದೃತ್ ಯಥಾಗ್ನಿರ್ದಾರುಣೋ ದಾಖ್ಯ ದಾಹಕೋನ್ಯ ಪ್ರಕಾಶಕಃ. ಬೆಂಕಿ ಮತ್ತೆ ಹಂಗೆ ತಳ್ಳಿ, ದಾಹ್ಯ ದಾಹಕ ಅಂತ ಇದೆ, ಪ್ರಕಾಶ ಪ್ರಕಾಶ್ಯ ಅಂತ ಇದೆ. ಅಂದ್ರೆ ಭಗವಂತ ಈ ಆತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ಕಟ್ಟಿಗೆಗೂ ಬೆಂಕಿಗೂ ಹೇಗೆ ಭೇದ ಇದೆಯೋ ಹಾಗೆ ಈ ದೇಹಕ್ಕೂ ಆತ್ಮನಿಗೂ ಭೇದ ಇದೆ. ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ ಅಂತ ತಿಳ್ಕೊಳ್ಬೇಕು. ದೇಹವನ್ನೇ ಆತ್ಮ ಅಂತ ತಿಳ್ಕೊಳ್ಬಾರ್ದು. ಅದೆಲ್ಲ ಚಾರ್ವಾಕ ಮತ. ದೇಹ ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ. ನಿರೋಧ ಉತ್ಪತ್ತಿ ಅಣುಬೃಹತ್ ನಾನಾತ್ವಂ ತತ್ಕತಾನುಗುಣಾನ್ ಅನುಪ್ರವಿಷ್ಟ ಆಧತ್ತೆ ಏವಂ ದೇಹ ಗುಣಾನ್ ಪರಃ. ಈ ಜೀವನಿಗೆ ಜನನ ಮರಣಗಳಿಲ್ಲ. ಜನನ ಮರಣಗಳೆಲ್ಲ ಯಾರಿಗೆ? ದೇಹಕ್ಕೆ ಜನನ ಮರಣಗಳು. ಅದರ ಅಭಿಮಾನ ಜೀವನಿಗೆ. ಜೀವ ಏನ್ ಮಾಡ್ತಾನೆ? ಜನ್ಮಾಂತರದ ಕರ್ಮಗಳನ್ನು ಅನುಭವಿಸ್ತಾನೆ. ಅದು ನನಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ತಾನೆ. ಇದೆಲ್ಲ ಕರ್ಮದ ವಿಪಾಕಗಳು. ಜೀವನಿಗೆ ಯಾವುದೂ ಇಲ್ಲ. ಇವನಿಗೆ ಇಲ್ಲ ಅಂದಾಗ ಪರಮಾತ್ಮನಿಗೆ ಎಲ್ಲಿಂದ? ಯೋಸೋ ಗುಣೈರ್ ವಿಚರಿತೋ ದೇಹೋಯಂ ಪುರುಷಸ್ಯ ಹಿ ಸಂಸಾರಸ್ಥನ್ ನಿಬುಂಧೋಯಂ ಪುಂಸೋ ಅವಿದ್ಯಾಸ್ಥಿತಾತ್ಮನಃ. ಆದ್ರಿಂದ ಸಂಸಾರ ಯಾರಿಗೆ ಅಂದ್ರೆ ಅಜ್ಞಾನದ ಕೂಪದಲ್ಲಿ ಮುಳುಗಿದ ಜೀವನಿಗೆ ಸಂಸಾರ. ಸುಜ್ಞಾನಿಯಾದವನಿಗೆ ಸಂಸಾರವೇ ಇಲ್ಲ. ಆದ್ರಿಂದ ತಸ್ಮಾತ್ ಜ್ಞಾನಿ ಭವಾರ್ಜುನ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅದಕ್ಕೆ ಜ್ಞಾನಿ ಆಗಪ್ಪ, ಇಲ್ಲಾಂದ್ರೆ ಈ ಕಷ್ಟಗಳು ಬಿಟ್ಟಿದ್ದೇ ಇಲ್ಲ. ಇಷ್ಟು ಸಂಸಾರದಲ್ಲಿ ಯಾರೋ ಮಕ್ಕಳು, ಮನೆ, ನೂರಾರು ಬಂಧು ಬಾಂಧವರು, ಉಪದ್ರವ ಒಂದ ಎರಡ, ನಮ್ಮ ಕಷ್ಟಗಳೇ ಆಗಿಲ್ಲ ಅಂತ ಇಷ್ಟು ದೊಡ್ಡ ಇತಿಹಾಸದಲ್ಲಿ 700-800 ಕೋಟಿ ಜೀವರಾಶಿಗಳಿದಾರಲ್ಲ, ಒಂದು ಫೇಸ್ಬುಕ್ ಅಲ್ಲಿ ಹಾಕಿ ನೋಡಿ. ಕಷ್ಟವೇ ಇಲ್ಲದೆ ಇರುವ ಚೇತನ ಯಾರಾದರೂ ಇದ್ದಾರ ಕೇಳಿ. ಎಲ್ಲರಿಗೂ ಒಂದೊಂದು ಬಗೆಯಾದ ಸಮಸ್ಯೆಗಳಿವೆ. ಇಷ್ಟು ದೊಡ್ಡ ಅನುಭವ ಇದೆಯಲ್ಲ ಜಗತ್ತಿನದ್ದು. ಅದರಿಂದ ಹೊರಗೆ ಬರಬೇಕು ಅಂದ್ರೆ ಭಗವದ್ ಉಪಾಸನೆಯಲ್ಲಿ ರತರಾಗಿ. ತಸ್ಮಾತ್ ಜ್ಞಾನಿ ಭವ ಅರ್ಜುನ. ಮನ್ಮನ ಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಂ ನಮಸ್ಕರು. ನನ್ನ ಭಕ್ತನಾಗಿರೋ, ನಿಂದೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ತೇನೆ. ಅದಕ್ಕೇನ್ ಮಾಡಬೇಕು ಅಂದ್ರೆ ಜ್ಞಾನ ಸಂಪಾದನೆ, ಭಕ್ತಿ ಸಂಪಾದನೆಗೆ ಒದ್ದಾಡಬೇಕಂತೆ ಜೀವನದಲ್ಲಿ. ಇನ್ಯಾವುದಕ್ಕೂ ಒದ್ದಾಡಬಾರದು. ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿಮೆ ಯಾವುದಕ್ಕೆ ಮಾಡಬೇಕು ಅಂದ್ರೆ ಭಗವದ್ಜ್ಞಾನ ಸಂಪಾದನೆಗೆ ದುಡಿಮೆ ಮಾಡಬೇಕು. ಭಕ್ತಿ ಸಂಪಾದನೆಗೆ ಒದ್ದಾಡಬೇಕು. ಇದು ತುಂಬಾ ಕಷ್ಟವಾದದ್ದು. ಅದಕ್ಕೆ ತುಂಬಾ ಪ್ರಯತ್ನ ಮಾಡಬೇಕು. ತಜ್ಜಿಜ್ಞಾಸೆಯ ಆತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ ನಿರಸೇದಸ್ಯ ವಸ್ತು ಬುದ್ಧಿಂ ಯಥಾಕ್ರಮಂ. ಪರಮಾತ್ಮನೇ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣನಾಗಿದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಅನುಗ್ರಹದಿಂದ ಜೀವನಿಗೂ ಒಂದು ಯೋಗ್ಯತಾ ಇದೆ ಅಂತ ಅರ್ಥ ಮಾಡಿಕೊಂಡು ಒಬ್ಬ ಗುರುವನ್ನ ಉಪಸಕ್ತಿ ಮಾಡಬೇಕು. ಯೂಟ್ಯೂಬ್ ಅನ್ನ ಗುರುಗಳು ಮಾಡ್ಕೊಳ್ಬಾರ್ದು. ಪ್ರತ್ಯಕ್ಷ ಒಬ್ರು ಗುರುಗಳು ಬೇಕು. ಮೊನ್ನೆ ಹೇಳಿದೆ ನಾನು, ಅಧಮನೋ ಉತ್ತಮನೋ, ಯೋಗ್ಯರು ಸಿಗೋ ತನಕ ಸಿಕ್ಕಿದ್ದೇ ಸಾಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಯೋಗ್ಯರು ಸಿಕ್ಕ ಮೇಲೆ ಅವ್ರನ್ನ ಬಿಟ್ಟು ಮುಂದೆ ಹೋಗ್ಬೋದು. ಅವ್ರನ್ನ ಹೇಳಬೇಕು, ನೋಡಿ ನಾನು ಬೇರೆ ಕಡೆ ಹೋಗ್ತೀನಿ. ಆಗಲ್ಲ, ಬಿಡಬಾರ್ದು, ನೀನು ನಾನೇ ಗುರು ಅಂದ್ರೆ ನನ್ನ ಉದ್ಧಾರ ನೋಡ್ಕೊಳ್ಬೇಕು ಅಂತ ಬಿಟ್ಟು ಹೋಗ್ಬೋದು. ಗುರುವನ್ನು ತಿರಸ್ಕಾರ ಮಾಡಬಾರ್ದು. ಈ ರೀತಿಯಾಗಿ ಆಚಾರ್ಯೋ ಅರಣಿರಾಧ್ಯಾಸ್ಯಾತ್ ಅಂತೆ ವಾಸ್ಯುತ್ತರಾರಣಿ. ಜ್ಞಾನದ ಬೆಳಕು ಬೇಕಲ್ವಾ? ಹೇಗೆ ಬರುತ್ತೆ ಜ್ಞಾನದ ಬೆಳಕು? 2 ಕಟ್ಟಿಗೆಗಳನ್ನ ಮಥನ ಮಾಡಿದ್ರೆ ಬೆಂಕಿ ಸೃಷ್ಟಿ ಆಗುತ್ತೆ. ಹಾಗೆ ಗುರುಗಳು ಒಂದು ಕಟ್ಟಿಗೆ, ಶಿಷ್ಯನೂ ಒಂದು ಕಟ್ಟಿಗೆ. ಪರಸ್ಪರ ಜಿಜ್ಞಾಸೆಯಿಂದ ಮಥನ ಮಾಡಬೇಕು. ಅವಾಗ ಭಗವಂತನೆಂಬ ಜ್ಯೋತಿ ಬರುತ್ತೆ.
ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ನಿ ಸುಖಾವಹ ಅಂತ. ತತ್ವಜ್ಞಾನ ಅನ್ನುವ ಬೆಂಕಿ ನಮ್ಮ ಸಂಸಾರದ ಚಳಿಯನ್ನ ಪರಿಹಾರ ಮಾಡುತ್ತೆ. ಚಳಿಗಾಲದಲ್ಲಿ ಬೆಂಕಿ ಕಾಯ್ದರೆ ಹಿತವಾಗಿರುತ್ತೆ. ಹಾಗೆ ಬೆಂಕಿ ಯಾವುದು ಅಂದ್ರೆ ಭಗವಂತನ ಜ್ಞಾನ. ಸಂಸಾರವೆಂಬ ಚಳಿಯನ್ನ ಆ ಬೆಂಕಿ ಪರಿಹಾರ ಮಾಡುತ್ತೆ. ತತ್ಸಂಧಾನಂ ಪ್ರವಚನ. ಆ ಶಿಷ್ಯ ಗುರುಗಳ ಮಧ್ಯದಲ್ಲಿರುವಂತಹದ್ದು ಯಾವುದು ಅಂದ್ರೆ ಪ್ರವಚನ. ಅದರಿಂದ ಏನಾಗುತ್ತೆ ಅಂದ್ರೆ ತತ್ವಜ್ಞಾನ ಉದಿಸುತ್ತೆ, ಬುದ್ಧಿ ಚುರುಕಾಗುತ್ತೆ. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣ ಸಂಪ್ರಸೂತಿಂ ಗುಣಾಂಶ ಸಂದಸ್ಯ ಯಥಾತ್ಮ್ಯಮೇತತ್ ಸ್ವಯಂ ಚ ಶಾಮ್ಯತ್ಯ ಅಸಮಿದ್ಯಥಾಗ್ನಿ. ನಿರ್ಮಲವಾದ ಕಾಮಕ್ರೋಧಗಳೆಲ್ಲ ಹೊರಟೋಗುತ್ತೆ ತತ್ವಜ್ಞಾನ ಚಿಂತನೆ ಮಾಡ್ತಾ ಮಾಡ್ತಾ. ಎರಡು ಅಜ್ಞಾನಗಳನ್ನು ಸುಟ್ಟಾಕುತ್ತಂತೆ. ಭಗವಂತನ ಜ್ಞಾನ ಎರಡು ಆಚ್ಛಾದನೆ ಇದೆ ಜೀವನಿಗೆ, ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು. ಅಂದ್ರೆ ಈಗ ಎರಡು ಪರದೆ, ಈಗ ನಾನೊಂದು ಪರದೆ ಹಾಕೊಂಡಿದ್ದೀನಿ, ನೀವು ಕಾಣಿಸಲ್ಲ. ನೀವೊಂದು ಪರದೆ ಹಾಕೊಂಡಿದ್ದೀರಿ, ಆವಾಗಲೂ ನೀವು ಕಾಣಿಸಲ್ಲ. ಹಾಗೆ ಭಗವಂತ ಹಾಕಿದ ಒಂದು ಪರದೆ, ಇನ್ನೊಂದು ಜೀವ ಹಾಕೊಂಡಿರುವ ಪರದೆ. ಸ್ವರೂಪಾಚ್ಛಾದಿಕ ಅಂದ್ರೆ ಅವನು ದೇವರ ಕೈಲಿದೆ, ಪರಮಾಚ್ಛಾದಿಕ ಅವನ ಕೈಲಿದೆ, ಸ್ವರೂಪಾಚ್ಛಾದಿಕ ನಮ್ಮ ಕೈಲಿದೆ. ಈ ಅಪರೋಕ್ಷ ಜ್ಞಾನದಿಂದ ಎರಡೂ ಪರದೆಗಳು ಸುಟ್ಟು ಹೋಗುತ್ತೆ. ಅಂದ್ರೆ ಒಳ್ಳೆಯ ಗುರುವನ್ನ ಆಶ್ರಯಿಸಿ ತತ್ವಜ್ಞಾನ ಸಂಪಾದನೆ ಮಾಡ್ತಾ ಇದ್ರೆ ಅವಿದ್ಯೆ ಅಂದ್ರೆ ಇದೆ, ಎರಡು ಆವರಣಗಳು, ಅದು ಪರಿಹಾರ ಆಗಿಬಿಡುತ್ತೆ. ಸತ್ವಗುಣ, ರಜೋ ಗುಣ, ತಮೋ ಗುಣಗಳು, ಮೂರು ಗುಣಗಳು ಕೂಡ ನಾಶ ಆಗುತ್ತೆ. ಹೇಗೆ ನಾಶ ಆಗುತ್ತೆ? ಒಂದೇ ಕಟ್ಟಿಗೆಯಿಂದ ಜ್ಯೋತಿ ಉರಿಯಲ್ಲ. ಒಲೆ ಉರಿ ಹಾಕಬೇಕಾದ್ರೆ ಎರಡು ಕಟ್ಟಿಗೆ ಹೀಗಿಡಬೇಕು, ಮಧ್ಯೆ ಒಂದು ಕಟ್ಟಿಗೆ ಹೀಗಿಡಬೇಕು, ಅವಾಗ ಜ್ಯೋತಿ ಉರಿಯುತ್ತೆ. ಕಟ್ಟಿಗೆ ಎಲ್ಲ ಸುಡ್ತಾ ಇದೆ, ಮೂರೂ ಕಟ್ಟಿಗೆ, ಸತ್ವಗುಣ, ರಜೋಗುಣ, ತಮೋ ಗುಣಗಳು ಅನ್ನೋದು ಕಟ್ಟಿಗೆ ಸುಡ್ತಾ ಇದೆ. ಅದು ಪೂರ್ಣ ಸುಡ್ಲಿಕ್ಕೆ ಏನ್ ಮಾಡ್ತೇವೆ? ಉರಿತಾ ಇರ್ಬೇಕಾದ್ರೆ ಒಂದು ಕಟ್ಟಿಗೆ ತಗೊಂಡು ಎರಡು ಕಟ್ಟಿಗೆಯನ್ನು ಸರಿಸ್ತೇವೆ. ಹಾಗೆ ಸತ್ವಗುಣದಿಂದ ರಜೋಗುಣ, ತಮೋ ಗುಣಗಳನ್ನು ಸುಡಬೇಕು. ಸುಟ್ಟಾಯ್ತಾ ಅವೆರಡು? ಇನ್ನೂ ಒಂದು ಸ್ವಲ್ಪ ಚಳಿ ಬಾಕಿ ಇದೆ. ಏನ್ ಮಾಡ್ತೀವಿ? ಕೈಯಲ್ಲಿರೋ ಕಟ್ಟಿಗೆಯನ್ನು ಒಗಿತೀವಿ, ಅದು ಸತ್ವಗುಣವನ್ನು ಸುಟ್ಟಾಕ್ತೀವಿ. ಸತ್ವಗುಣ ಸುಡಬೇಕು ಅಂದ್ರೆ ಬಂಧಕವಾದ ಸತ್ವಗುಣ ಇದೆ. ತ್ರಿಗುಣಗಳಲ್ಲಿ ಸತ್ವಗುಣವೂ ಬಂಧಕವೇ. ಅದಕ್ಕೆ ನಾವೆಲ್ಲ ನಿರ್ಗುಣರಾಗಬೇಕು. ನಿರ್ಗುಣ ಅಂದ್ರೆ ಗುಣರಹಿತರು ಅಂತ ಅರ್ಥ ಅಲ್ಲ, ಪ್ರಾಕೃತ ಗುಣಗಳಿಂದ ಮುಕ್ತರಾಗಬೇಕು, ಸ್ವರೂಪ ಗುಣಗಳ ಅಭಿವ್ಯಕ್ತಿ ಆಗಬೇಕು. ಅದಕ್ಕೆ ಈ ತತ್ವಜ್ಞಾನ ಅಲ್ಲಿಯ ತನಕನೂ ಸಂಪಾದನೆ ಮಾಡಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್. ದೇವರ ಕಥೆ ಇಲ್ಲದೆ ಇರಲೇಬಾರದು. ಅತ್ಯಶಕ್ತಿಯತು ನಿದ್ರಾ. ಅದು ಮಧ್ವಾಚಾರ್ಯ ಗೊತ್ತು, ಕಥೆ ಕೇಳ್ತಾ ಇದ್ರೆ ನಿದ್ರೆ ಬರುತ್ತೆ ಅಂತ. ನಿಮಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ವಾ, ನಿದ್ರೆ ಬರ್ತಾ ಇದೆ ಅಂದ್ರೆ ಮಲ್ಕೊಳ್ಳಿ, ಎಲ್ಲ ಪುರಾಣದಲ್ಲಿ ಒಂದೊಂದು ಚಾಪೆ ಕೊಟ್ಬಿಡಿ, ಮಲ್ಕೊಳ್ಳಿ. ಎಚ್ಚರ ಆದ್ಮೇಲೆ ಪುನಃ ಕೇಳಿ, ಹೇಳ್ತಾ ಇರಿ. 24 ಗಂಟೆ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರ ಆದಾಗಲೆಲ್ಲ ಹರಿಪರವಾದ ಬುದ್ಧಿಯನ್ನು ಇಟ್ಟುಕೊಂಡವರಿಗೆ ಈ ಸಂಸಾರದ ಬಂಧನಗಳು ಬೇಗ ಬಿಡುಗಡೆ ಆಗುತ್ತೆ. ಅಥೈಷಾಂ ಕರ್ಮಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ ನಾನಾತ್ವಂ ಅಥನಿತ್ಯತ್ವಂ ಲೋಕಕಾಲಾಗಮಾತ್ಮನಾಂ. ನಾನಾ ಬಗೆಯ ಕರ್ಮಗಳನ್ನು ಮಾಡ್ತಾರೆ ಜೀವರು, ನಾನಾ ಬಗೆಯಾದ ದುಃಖಗಳನ್ನು ಅನುಭವಿಸ್ತಾರೆ. ಆದರೆ ಆ ಅನೇಕ ಜೀವರಾಶಿಗಳಲ್ಲಿಯೂ ಕೂಡ ತಾರತಮ್ಯ ಇದೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ ಮೂರು ಬಗೆಯಾದ ಸ್ವರೂಪ ಯೋಗ್ಯತೆಗಳಲ್ಲೇ ಭೇದ ಇದೆ. ಆಮೇಲೆ ದೇವತೆಗಳು, ಮನುಷ್ಯರು, ಗಂಧರ್ವರು ಅಂತ ಆ ವಿಭಾಗಗಳಿದೆ. ದೇವತೆಗಳಿಗೆ ಹೋಲಿಸಿದ್ರೆ ಮನುಷ್ಯರು ತಾಮಸರಾಗ್ತಾರೆ. ಮನುಷ್ಯರಲ್ಲೇ ಸಾತ್ವಿಕ, ರಾಜಸ, ತಾಮಸ ಅಂತ ಭೇದ. ಜೀವರಲ್ಲೇ ಕ್ವಾಲಿಟಿ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ಮಣ್ಣು, ಇದು ಕಲ್ಲು, ಯಾಕೆ? ಅದು ಅದಕ್ಕೆ, ಇನ್ನೇನಿಲ್ಲ, ಅಲ್ಲಿ ಉತ್ತರ ಇಲ್ಲ, ಅಲ್ಲಿ ನೇಚರ್. ಹಾಗೆ ಜೀವರಲ್ಲೇ ಕ್ವಾಲಿಟಿಗಳಿದೆ. ಸಾತ್ವಿಕ ಚೇತನರು, ರಾಜಸ ಚೇತನರು, ತಾಮಸ ಚೇತನರು. ಇದೆಲ್ಲ ಸಾತ್ವಿಕರಿಗೆ ಸಂಬಂಧಪಟ್ಟ ಉಪದೇಶ. ಸಂಸಾರದಲ್ಲಿ ಸುಖ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡವರಿಗೆ ವೇದಾಂತದಲ್ಲಿ ಪ್ರವೃತ್ತಿ. ಸಂಸಾರದಲ್ಲೇ ತುಂಬಾ ಸುಖ ಇದೆ ಅಂತ ಅನ್ಕೊಂಡವರು ಇದು ಬಂದು ಏನು ಪ್ರಯೋಜನ ಆಗಲ್ಲ. ತತ್ರಾಪಿ ಕರ್ಮಣಾಂ ಕರ್ತುರ್ ಅಸ್ವಾತಂತ್ರ್ಯಂಚ ಲಕ್ಷ್ಯತೆ ಭೋಕ್ತುಶ್ಚ ಸುಖ ದುಃಖಾನಾಂ ಕೋನ್ವರ್ಥೋ ವಿವಶಂ ಭಜೇತ್. ಕೆಲವರು ಅನ್ಕೊಳ್ತಾರೆ ನನಗೆ ಸುಖ ದುಃಖಗಳ ಭೋಗ ಇದೆ ಅಂತ. ಅಸ್ವಾತಂತ್ರ್ಯ ಇದೆ ಜೀವನಿಗೆ, ಅವನು ಅನ್ಕೊಂಡಾಗ ಸುಖ ದುಃಖ ಅನುಭವಿಸ್ಲಿಕ್ಕಾಗಲ್ಲ, ಭ್ರಮೆ ಅಷ್ಟೇ. ದೊಡ್ಡ ಬೆಂಚ್ ಕಾರಲ್ಲಿ ಕೂತ್ಕೊಳ್ಬಹುದು, ಹೆಂಡತಿ ಬೈದಿದ್ರೆ ಚಿಂತೆ ಆಗ್ತಾ ಇರುತ್ತೆ. ಕೂತಿದ್ ಕಾರಲ್ಲಿ ಬಿಸಿಲಲ್ಲಿ ಮಳೆ ಬಂದಂಗೆ ಇರುತ್ತೆ, ಒಂದ್ ಕಡೆಯಿಂದ ಸುಡ್ತಿರುತ್ತೆ. ಬೆಂಚ್ ಕಾರಲ್ಲಿ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡು ಹೋಗುದು. ಆಮೇಲೆ ಎಲ್ಲಿಗೆ ಹೋಗುದು? ಕೋರ್ಟಿಗೆ ಹೋಗುದು. ಏನ್ ಮಾಡುದು? ಡೈವರ್ಸಿಂಗ್ ನೋಟಿಸ್ ಆಗ್ತದೆ. ಏನ್ ಸುಖ? ಕಾರ್, ಬೆಂಜು, ದೊಡ್ಡ ಬಂಗಲೆ,
ನೆಮ್ಮದಿ ಇದೆಯಾ? ಇಲ್ಲ. ಗಂಡ ಹೆಂಡತಿ ಸುಖವಾಗಿದ್ದಾರೆ, ಮನೆ ಚೆನ್ನಾಗಿಲ್ಲ, ಅದೊಂಥರ ಚೆನ್ನಾಗಿದೆ, ಅದೊಂಥರ ಚೆನ್ನಾಗಿದೆ. ಅವರು ಹೊಂದಾಣಿಕೆ ಚೆನ್ನಾಗಿದೆ, ಮನೆ ಹೇಗೋ ಇದೆ, ಪರವಾಗಿಲ್ಲ. ವಿಚಿತ್ರ ವಿಚಿತ್ರ ಸಂಸಾರಗಳಿವೆ. ಒಟ್ಟಿನಲ್ಲಿ ಇದರ ಅರ್ಥ ಏನು ಅಂದ್ರೆ, ಸುಖ ದುಃಖಗಳಿಗೆ ನಾವು ನಿಯಾಮಕರಲ್ಲ. ವಿವಶಃ, ವಿ ಅಂದ್ರೆ ಭಗವಂತ, ವಿ ಪಕ್ಷಿ ಪರಮಾತ್ಮನೋಹ, ನಾನು ಭಗವಂತನ ವಶ. ಅವನು ಕೊಟ್ರೆ ಉಂಟು, ಇಲ್ಲ ಆದ್ರೆ ಇಲ್ಲ. ಈ ಹಳ್ಳಿಯಲ್ಲೂ ಹೇಳ್ತಾರೆ, ಬಡವ ನೀ ಮಡಗದಂಗಿರೋ ಅಂತ. ಅವನ್ ದೇವರು ಹೆಂಗಿಟ್ಟಿರ್ತಾನೆ, ಇಟ್ಟಾಂಗಿ ಇರುವೇನೋ ಹರಿಯೇ ಎನ್ನ ದೊರೆಯೇ. ಅವನು ಹೇಗಿಟ್ಟಿದ್ದಾನೆ ಹಾಗಿರಿ. ಆದ್ರಿಂದ ಯಾರು ನಾನ್ ಸುಖ ದುಃಖಗಳ ಸ್ವಾಮಿ ಅಂತ ತಿಳ್ಕೊಳ್ತಾರೋ ಅವರಿಗಿಂತ ಮೂರ್ಖರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಸ್ವಲ್ಪ ಯೌವನದ ಅವಸ್ಥೆಯಲ್ಲಿ ಆ ರೀತಿ ಈ ಬಿಸಿ ರಕ್ತದಲ್ಲಿ ಒಂದಷ್ಟು ಜನಕ್ಕೆ ಮದ ಬರುತ್ತೆ. 40-50 ದಾಟಿದ ಮೇಲೆ ಆ ಕಾಲ್ ನೋವು, ಈ ಕಾಲ್ ನೋವು, ಬೆನ್ನಿಗೆ ಬಲ ಇರಲ್ಲ, ಎಷ್ಟು ಅಸ್ವಾತಂತ್ರ್ಯ ಇದೆ ಅನ್ನೋದು ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಅವಾಗಲೂ ನಾನೇ ರಾಜ ಅಂದ್ರೆ ಅವನು ಅಂತ ಮೂರ್ಖ ಇನ್ನೊಬ್ರು ಇಲ್ಲ. ನದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ದುಃಖ ಮೂಢಾನಾಂ ತಥಾ ಅಹಂಕಾರಿಕಣಾಂ ಪರಂ. ದೇಹಾಭಿಮಾನ ಇರುವಂತಹ ವಿದ್ವಾಂಸನಿಗೂ ಸುಖ ದುಃಖ ತಪ್ಪಿದ್ದಲ್ಲ. ಎಂತೆಂಥ ಸುಖ ದುಃಖ ಸಮಾನ. ದೊಡ್ಡ ವೇದಾಂತಿ ಕಷ್ಟ ಇದ್ದೇ ಇರುತ್ತೆ, ಕುಂತಿ ಬೇಕಾದಷ್ಟು ಕಷ್ಟಪಟ್ಟಿದ್ದಾಳೆ. ಆದ್ರಿಂದ ಈ ಸಂಸಾರದಲ್ಲಿ ಸುಖ ಇಲ್ಲ, ಮೋಕ್ಷದಲ್ಲಿ ಸುಖ. ಇಲ್ಲಿ ಸಂಸಾರದಲ್ಲಿ ಸುಖವನ್ನ ಅಪೇಕ್ಷೆ ಪಡುವುದು ಜ್ಞಾನಿಗಳಿಗೂ ನಿಷಿದ್ಧ. ನಾನು ದೊಡ್ಡ ಭಗವಂತನ ಜ್ಞಾನಿ ಆಗಿದ್ದೇನೆ, ನನಗ್ಯಾಕೆ ಕಷ್ಟ ಹೇಳಬಾರದು. ಅಪರೋಕ್ಷ ಜ್ಞಾನಿಗಳಿಗೂ ಹಿಂಸೆಗಳಿದೆ ಇಲ್ಲಿ ಸಂಸಾರದಲ್ಲಿ. ಅಜ್ಞಾನಿಗಳಿಗೆ ವಶ ಆಗಿಬಿಡ್ತಾರೆ. ಧೃತರಾಷ್ಟ್ರ ಮುಕ್ತಿಯೋಗ್ಯ ಜೀವ, 100 ಜನ ತಮೋಯೋಗ್ಯರ ಮಕ್ಕಳು. ಎಂತಹ ಪ್ರಾರಬ್ಧ ನೋಡಿ. ಬಹುತೇಕ ಅದು ಅವನಿಗೆ ಮಾತ್ರ, ಯಾರಿಗೂ ಅಷ್ಟಿಲ್ಲ ಪ್ರಾರಬ್ಧ. ಆದ್ರಿಂದ ಕೆಲವರು ಇಷ್ಟು ಜ್ಞಾನಿಗಳಿಗೇ ಇದೆ ಅಂದ ಮೇಲೆ ಅಹಂಕಾರದಿಂದ ಕೂಡಿರುವ ಅಜ್ಞಾನಿಗಳಿಗೆ ಸುಖ ದುಃಖಗಳಿಲ್ಲ. ಜ್ಞಾನಿಗಳಿಗೆ ಬಿಟ್ಟದ್ದಲ್ಲ ಪೆಡಂಭೂತ ಆ ಸುಖ ದುಃಖಗಳು, ಅಜ್ಞಾನಿಗಳಿಗಂತೂ ನಿಶ್ಚಿತ. ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತಿ ಸುಖ ದುಃಖಯೋ ತೇಪ್ಯದ್ಧಾನ ವಿದುರ್ಯೋಗಂ ಮೃತ್ಯುರ್ನ ಪ್ರಭವೇದ್ಯಥ. ಸುಖ ದುಃಖಗಳ ಈ ಪ್ರಾಪ್ತಿಯ ಪರಿಹಾರಕ್ಕೆ ಉಪಾಯವನ್ನು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಜ್ಞಾನಿಗಳು ಅಭಿಮಾನ ಬಿಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಅಭಿಮಾನ ಬಿಡುವುದು ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಅಭಿಮಾನ ಸಿಕ್ಕಾಪಟ್ಟೆ ಶತ್ರು ಅದು. ಅದಕ್ಕೆ ಉಪಾಯ ತಿಳ್ಕೊಳ್ತಾರೆ. ಅಭಿಮಾನವನ್ನು ಬಿಡ್ಲಿಕ್ಕೆ ಬೇಕಾದ ಉಪಾಯ ಏನು ಅಂದ್ರೆ, ಆದಷ್ಟು ಅವನ ಕಡೆ ಆಸಕ್ತಿ ಬೆಳೆಸ್ಕೊಳ್ಬೇಕು. ಸುಮ್ಮನೆ ವೃಂದಾವನಕ್ಕೆ ಹೊರಟ್ಬಿಡ್ಬೇಕು. ಮಕ್ಕಳೆಲ್ಲ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ, ಹೊರಟ್ಬಿಡ್ಬೇಕು. ಏನ್ ಮಾಡ್ತಾರೆ, ವೃಂದಾವನಕ್ಕೆ ಹೋಗ್ತೀನಿ, ಒಂದು ಮೆಸೇಜ್ ಮೊಬೈಲಲ್ಲಿ ಸುಲಭ. ಮೊಬೈಲನ್ನು ಮನೇಲೇ ಇಟ್ಟು ಹೋಗ್ಬಿಡುದು, ಮತ್ತೆ ಅದು ಉಪದ್ರವ ಅದು. ಆಯ್ತಾ, ಸುಮ್ಮನೆ ಹಿಂಗೆ 50 ವರ್ಷ ಆದ್ಮೇಲೆ ತೀರ್ಥಯಾತ್ರೆ ಮಾಡ್ತಾ ಇರಬೇಕು. ಅದು ಆಗ್ಲಿಲ್ಲ ಅಂದ್ರೆ ಹೇಳಿದ್ನಲ್ಲ, ತೀರ್ಥ ಪ್ರಬಂಧ ಮನೇಲಿ ಕೂತು ಓದುದು, ಇನ್ನೊಂದು ಆಲ್ಟರ್ನೇಟ್ ವ್ಯವಸ್ಥೆ. ಕೋನ್ವರ್ಥ ಸುಖಯತ್ತೇಯಂ ಕಾಮೋವಾ ಮೃತ್ಯುಮಂತಿಕೆ. ಮರಣದಂಡನೆಗೆ ತುತ್ತಾಗಿರುವಂತಹ ವ್ಯಕ್ತಿಗೆ ಈಗ ನಾಳೆ ನಿನಗೆ ಮರಣದಂಡನೆ. ಅವನ ಜೀವನ ಪೂರ್ತಿ ಮಸಾಲೆ ದೋಸೆ ತುಂಬಾ ಇಷ್ಟ ಅವನಿಗೆ. ಹಂಚಿನಿಂದ ಗರಿಗರಿಯಾಗಿ ಎಲೆಯಲ್ಲಿ ಬಿಡಬೇಕು, ಅವನು ತಿನ್ಬೇಕು, ಅಷ್ಟು ಖುಷಿ ಪಡ್ತಾನೆ ಮಸಾಲೆ ದೋಸೆ ಅಂದ್ರೆ. ಅವನು ನಾಳೆ ಮರಣದಂಡನೆ ವಿಧಾನ ಮಾಡಿದ್ದಾರೆ ಅವನಿಗೆ ನ್ಯಾಯಾಧೀಶರು. ಹಿಂದಿನ ದಿನ ಅವನಿಗೆ ಮಸಾಲೆ ದೋಸೆ ತುಂಬಾ ಇಷ್ಟ ಅಂತ ತಗೊಂಡು ಹೋಗಿ ಕೊಟ್ರೆ ಅವನಿಗೆ ರುಚಿಸುತ್ತಾ? ಹೀಗೆ ಎಲ್ಲಾರ ಸ್ಥಿತಿ ಅಂತ ಹೇಳ್ತಾ ಇದೆ ಭಾಗವತ. ನಮಗೆಲ್ಲ ಮರಣದಂಡನೆ ಶಾಸನ ಆಗಿದೆ. ಇಲ್ಲಿ ಮಸಾಲೆ ದೋಸೆ ತಿನ್ನುವ ಆಸೆ ಇಟ್ಕೊಳ್ಬೇಡಿ, ಅದು ಸುಖ ಅಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮಸಾಲೆ ದೋಸೆ ಅಂತ ಒಂದು ಹೇಳಿಲ್ಲ, ಪೃಷ್ಟಾನ್ನ ಅಂತ ಹೇಳಿದ್ದಾರೆ. ಕುಂಬಳಕಾಯಿ ಹುಳಿ ಅನ್ನ. ನಾಳೆ ಮರಣದಂಡನೆ, ಇವತ್ತು ಕುಂಬಳಕಾಯಿ ಹುಳಿ ಅನ್ನ ರುಚಿಸುತ್ತಾ? ಎಲ್ಲಾರು ಸಾಯ್ಲಿಕ್ಕೆ ಹೊರಟವ್ರು ನಾವು. ಇವಾಗ ನಮಗದ್ರಲ್ಲಿ ತೃಪ್ತಿ ಇದೆ ಅಂತ ನಾವು ಇದನ್ನ ಚೆನ್ನಾಗಿದೆ, ಆಹಾ ಫಸ್ಟ್ ಕ್ಲಾಸ್ ಇದೆ ಅಂತ ಸಂಸಾರವನ್ನು ಎಂಜಾಯ್ ಮಾಡೋದಾದ್ರೆ ದೇವರ ಕಥಾಶ್ರವಣದಿಂದ ಎಂಜಾಯ್ ಮಾಡಿ. ಅದು ಬಿಟ್ಟು ನೀವು ಸ್ವಾರ್ಥಿಗಳಾಗಿ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನೇ ಆಘಾತಂ ನಿಯಮಾನಸ್ಯ ವಧಸ್ಸೇವ ಪದೇ ಪದೇ. ಒದ್ದು ಜೈಲಿನಲ್ಲಿ ಮರಣದಂಡನೆಗೆ ಎಳ್ಕೊಂಡು ಹೋಗುವ ವ್ಯಕ್ತಿಗೆ ಮೃಷ್ಟಾನ್ನ ಭೋಜನ ಕೊಟ್ಟಂತೆ ಈ ಸಂಸಾರದ ಸುಖ ಅಂತ. ಎಷ್ಟು ದೊಡ್ಡ ದೃಷ್ಟಾಂತ. ಪುರಾಣ ಮುಗಿದ್ಮೇಲೆ ಮರ್ತು ಹೋಗುತ್ತಿದೆ ಪ್ರಾಬ್ಲಮ್, ಈ ಸಮಯದಲ್ಲಿ ಮಾತ್ರ. ಶ್ರುತಂಚ ದೃಷ್ಟವನ್ನಂಕ್ಷೇತ್ ಸ್ಪರ್ಧಾಸೂಯಾತ್ಯನ ಅಪಾಯೇಹಿ ಬಹ್ವಂತರಾಯಿರ್ವಿಹತಂ ಋಷಿವಚ್ಚಾಪಿ ನಿಷ್ಫಲಂ. ಇನ್ನ ಸ್ವರ್ಗ ಸಾಧನೆ ಹೇಳಿದಾರಲ್ಲ, ಬಿಡಿ, ಇದನ್ನು ಬಿಡಿ. ವೇದಗಳಲ್ಲೇ ಹೇಳಿದ್ದಾರೆ, ಅಪೌರುಷೇಯವಾದ ವೇದಗಳು ಹೇಳುತ್ತೆ ಕರ್ಮಗಳನ್ನು ಮಾಡಿ ಸ್ವರ್ಗ ಸಿಗುತ್ತೆ ಅಂತ. ಬೇಡ, ಭೂಲೋಕದಲ್ಲಿ ಎಲ್ಲ ನೀವು ಮರಣದಂಡನೆ ಮಸಾಲೆ ದೋಸೆ ಎಲ್ಲ ಹೇಳಿದ್ರಿ. ವೇದೋಕ್ತವಾದ ಕರ್ಮಗಳನ್ನು ಮಾಡಿ ಸ್ವರ್ಗದಲ್ಲಿ ಸುಖ ಅನುಭವಿಸೋಣ. ಇಲ್ಲಿ ಬೇಡ, ಮೋಕ್ಷ ಅಂತೂ ಸಿಗಲ್ಲ. ಇದಕ್ಕಿಂತ ಹೆಚ್ಚು ಶ್ರಮ ಸಾಧ್ಯವಾದದ್ದು ಭೂಮಿಯಲ್ಲಿ ಸುಖ ಪಡೀಲಿಕ್ಕೆ ತುಂಬಾ ಕಷ್ಟ ಇದೆ.
ಇದಕ್ಕಿಂತ ಒಂದು ಸ್ವಲ್ಪ ಶ್ರಮ ಹಾಕಿದ್ರೆ ಸ್ವರ್ಗದ ಸುಖ ಸಿಗುತ್ತೆ, ಅದನ್ನು ಬಯಸ್ಬೋದಲ್ವಾ ಅಂದ್ರೆ ಸಿಗುತ್ತೆ, ಅದು ಕೂಡ ವ್ಯರ್ಥನೆ, ಇನ್ವೆಸ್ಟ್ಮೆಂಟ್ ವ್ಯರ್ಥ. ಕೃಷಿ ಭೂಮಿ ತುಂಬ ಬೀಜ ಹಾಕಿದ್ದಾರೆ, ಮಳೆ ಬರಲಿಲ್ಲ, ಎಲ್ಲ ವೇಸ್ಟ್, ನಿಮ್ಮ ಶ್ರಮ ಎಲ್ಲ ಅಲ್ಲೂ ವೇಸ್ಟ್. ಯಾಕೆ ಅಂದರೆ ಸ್ವರ್ಗಲೋಕದಲ್ಲಿ ಅಯೋಗ್ಯರಾದವರು ಕಷ್ಟಪಟ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ವಿಹಾರಕ್ಕೆ ಹೋಗ್ತಾರೆ, ವಿಮಾನದಲ್ಲಿ ಅಪ್ಸರಾ ಸ್ತ್ರೀಯರು ಸ್ವಾಗತ ಮಾಡ್ತಾರೆ, ಅವ್ರ ಜೊತೆಗೆ ಮಾತು ಕತೆ ಸುಖ ಎಲ್ಲ ಅನುಭವಿಸ್ತಾರೆ. ಆದರೆ ಪುಣ್ಯ ಮುಗಿದ ತಕ್ಷಣ ತಮೋಯೋಗ್ಯರಿಗೂ ಸ್ವರ್ಗ ಇದೆ, ಅದಕ್ಕೆ ಸ್ವರ್ಗ ಬಯಸಬಾರದು. ತಮೋಯೋಗ್ಯರು ಅನೇಕ ಸತ್ಕರ್ಮಗಳನ್ನು ಮಾಡಿ ಆ ಸುಖ ಸಾಧನೆಗೋಸ್ಕರ ಕರ್ಮಗಳನ್ನು ಮಾಡಿ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಅದು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಸುಖ ಶಾಶ್ವತ ಅಲ್ಲ, ಅದು ಪುಣ್ಯ ಮುಗಿದ ತಕ್ಷಣ ಠಕ್ ಅಂತ ಝಾಡಿಸಿ ಒದಿತಾರೆ. ಈಗ ಕರೆನ್ಸಿ ಹಾಕಿದಿರಿ, ಅದು ಮುಗಿದ ತಕ್ಷಣ ನೀವು ಎಷ್ಟು ಇಂಪಾರ್ಟೆಂಟ್ ಮಾತನಾಡ್ತಾ ಇದ್ದೀನಿ ಅಂತ ಕೇಳಲ್ಲ, ಅದು ಠಕ್ಕನ್ ಕಟ್ ಆಗುತ್ತೆ. ಮೊಬೈಲ್ ಪೋಸ್ಟ್ ಪೇಡ್ ಅಲ್ಲ, ಗೊತ್ತಾಯ್ತಾ? ಪ್ರೀಪೇಡ್ ಹಾಕೊಂಡ್ರೆ ಕರೆನ್ಸಿ ಮುಗಿತು ಅಂದ ತಕ್ಷಣ ಮೊಬೈಲ್ ಸ್ಟಾಪ್ ಆಗುತ್ತೆ. ಇಲ್ರಿ ನಾನು ಇಂಪಾರ್ಟೆಂಟ್ ಭಾಗವತ ಕೇಳ್ತೀನಿ, ನೀವು ಏನು ಕೇಳಿದ್ರೆ ಅದಕ್ಕೇನು ಗೊತ್ತು. ಹಾಗೆ ಪುಣ್ಯ ಕರೆನ್ಸಿ ತರ, ಅದು ಮುಗಿದ ತಕ್ಷಣ ಝಾಡಿಸಿ ಒದಿತಾರೆ. ಹಿಂದಿನ ದಿನ ಸ್ವರ್ಗದಲ್ಲಿ, ನಾಳೆ ದಿನ ಕೊಳಚೆ ಗುಂಡಿಯಲ್ಲಿ ಈ ಸ್ಥಿತಿ ಇದೆ, ಬೇಕ ಈ ಸುಖ, ಅದು ಒಳ್ಳೇದಲ್ಲ. ಹೀಗೆ ವಿಮರ್ಶೆ ಮಾಡಿ 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 ಕೃಷ್ಣ ಹೇಳ್ತಾ ಇದ್ದಾನೆ, ತುಂಬಾ ವಿವೇಕಿಗಳಾದ್ರೆ ನಮಗೆ ಅನ್ಯಾಯ ಮಾಡ್ಕೊಳ್ಬಾರ್ದು, ವಂಚನೆ ಮಾಡ್ಕೊಳ್ದೇನೆ ಇರುವ ಸುಖ ಎಲ್ಲಿದೆ ಅಂತ ವಿಮರ್ಶೆ. ಶೈವಾಗಮಗಳಿಗೆ ಹೋಗಬೇಡಿ, ವೈಷ್ಣವ ಧರ್ಮಗಳನ್ನು ಅನುಷ್ಠಾನ ಮಾಡಿ, ಕಾಮಕ್ರೋಧಗಳಿಗೆ ತುತ್ತಾಗಬೇಡಿ, ಸ್ವರ್ಗ ಸುಖವನ್ನು ಬಯಸಬೇಡಿ. ಯದ್ಯಧರ್ಮ ರಥ ಸಂಗಾತ್ ಅಸತಾಂ ಅಜಿತೇಂದ್ರಿಯ, ದುರ್ಜನರ ಸಂಘ ಮಾಡ್ತಾನೆ ಇದ್ರೆ ಇಂದ್ರಿಯ ನಿಗ್ರಹ ಹೊರಟೋಗುತ್ತೆ. ಕರ್ಕೊಂಡು ಹೋಗಿ ಈರುಳ್ಳಿ ಬೋಂಡ ತಿನ್ನಿಸ್ತಾರೆ ಅವರು, ಸುಮ್ಮನೆ ಬನ್ನಿ ಅಂತಾರೆ, ಎಂಜಾಯ್ ಮಾಡಿ ಅಂತಾರೆ, ನಿಮ್ಗೆ ಸುಖ ಗೊತ್ತಿಲ್ಲ ಅಂತಾರೆ. ಅಲ್ಲಿ ಚೆನ್ನಾಗಿರುತ್ತೆ, ಇದಿಲ್ಲಿ ಚೆನ್ನಾಗಿರುತ್ತೆ, ಹೀಗೇ ಎಳಿತಾ ಇರುತ್ತೆ ಮನಸ್ಸು, ನಮ್ಮನ್ನು ಹಾಳು ಮಾಡಿ ಹಾಕ್ತಾರೆ. ದುರ್ಜನರ ಸಹವಾಸ ಮಾಡಬೇಡಿ. ಕರ್ಮಾಣಿ ದುಃಖೋದರ್ಕಾಣಿ ಕುವನ್ ದೇಹೇನ ತೈ ಪುಮಾನ್ ದೇಹ ಮಾಭಜತೆ ತತ್ರ ಕಿಂ ಸುಖಂ ಮರ್ತ್ಯಧರ್ಮಿಣಃ. ನಿತ್ಯ ಸಂಸಾರಿ ಆದವರು ಕರ್ಮಗಳನ್ನು ಮಾಡ್ತಾರೆ, ಸುಖ ದುಃಖ ಅನುಭವಿಸ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಸಾಯ್ತಾರೆ, ಮತ್ತೆ ಬರ್ತಾರೆ. ಇದರಿಂದ ಹೊರಗೆ ಹೋಗೋದು ಹೇಗೆ? ಆ ಆಕಾಶದಲ್ಲಿ ಎಸೆದ ಕಸಗಳೆಲ್ಲ ತಿರುಗ್ತಾನೇ ಇದೆಯಂತೆ, ಹೊರಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಡಸ್ಟ್ಬಿನ್ ಎಲ್ಲ ಹಾಗೆ ತಿರುಗ್ತಾನೆ ಸ್ಪೇಸಲ್ಲಿ, ಆ ತರ ಆಗ್ಬಿಡುತ್ತೆ. ಇಲ್ಲೇ ತಿರುಗ್ತಾ ಇರುತ್ತೆ. ತ್ರಿದೇವ ನಿರೇ ಭೂ ಗೋಚರಾನ್ ನಿತ್ಯಬದ್ಧಾನ್. ಆದ್ರಿಂದ ಏನ್ ಮಾಡ್ಬೇಕು? ಗುಣ ಸೃಜಂತಿ ಕರ್ಮಾಣಿ ಕಾಲೋನು ಸೃಜತೆ ಗುಣಾನ್ ಜೀವಸ್ತು ಗುಣ ಸಂಯುಕ್ತೋ ಭುಂಕ್ತೆ ಕರ್ಮ ಫಲಾನ್ಯಸೌ. ಜೀವ ಪರಮಾತ್ಮನಿಂದ ನಿಯಮನ ಹೊಂದಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಪರಮಾತ್ಮನಿಗೆ ಕರ್ಮದ ಸಂಬಂಧ ಇಲ್ಲ, ಜೀವಾತ್ಮರಿಗೆ ಕರ್ಮದ ಸಂಬಂಧ ಇದೆ. ಆ ಪರಮಾತ್ಮನಿಗೆ ಕರ್ಮದ ಸಂಬಂಧ ಇಲ್ಲ ಅಂತ ಚಿಂತನೆ ಮಾಡ್ತಾ ಇದ್ರೆ ನಮಗೂ ಕರ್ಮದ ಸಂಬಂಧಗಳು ಬರಲ್ಲ. ಅವನನ್ನು ಹೇಗೆ ಉಪಾಸನೆ ಮಾಡ್ತೇವೋ ಅದೇ ರೀತಿಯಾದ ಫಲಗಳನ್ನ ನಮ್ಮ ಪಾಲಿಗೆ ಕೊಡ್ತಾನೆ. ಯಾವದ ಸ್ವಾತಂತ್ರ್ಯತ್ವಂ ತಾವದೀಶ್ವರತೋ ಭಯಂ ಏತತ್ ಉಪಾಸೀರಸ್ತೆ ಮುಖ್ಯಂತಿ ಶುಚಾರ್ಪಿತಾಹ. ಭೇದದ ಭ್ರಮೆ, ಜೀವೇಶ್ವರರಿಗೆ ಭೇದ ಇಲ್ಲ, ಈಶ್ವರನೇ ನಾನು ಅಂತ ಕೆಲವರು ಭ್ರಾಂತಿಯಿಂದ ತಿಳ್ಕೊಂಡಿರ್ತಾರೆ, ಅವರು ಮೂರ್ಛಿತರಾಗ್ತಾರೆ, ಅಂಧನ್ ತಮಸ್ಸಿನಲ್ಲಿ ಬೀಳ್ತಾರೆ ಅಂತ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಮಧ್ವಾಚಾರ್ಯ ಹೇಳೋದಲ್ಲ. ಜೀವನಿಗೂ ಪರಮಾತ್ಮನಿಗೂ ಭೇದವೇ ಇಲ್ಲ ಅಂತ ತಿಳ್ಕೊಂಡು ಅಂಧನ್ ತಮಸ್ಸಿನಲ್ಲಿ ಬೀಳ್ತಾರೆ, ಅದು ಮಹಾ ದುಃಖ. ಐಕ್ಯ ಜ್ಞಾನದಿಂದ ಆಗುವ ಅನರ್ಥ ಕಾಮಕ್ರೋಧಗಳಿಂದ ಜಗತ್ತಿನಲ್ಲಿ ಆಗುವ ಅನರ್ಥಗಳಿಗಿಂತ ಉಲ್ಬಣ, ಬುದ್ಧಿಕೃತವಾದ ಅಪರಾಧ ದೊಡ್ಡದು. ಬೆಳಗ್ಗೆಯಿಂದ ರಾತ್ರಿ ತನಕ ಜಪ ಮಾಡ್ತಾನೆ, ಸ್ನಾನ ಮಾಡ್ತಾನೆ, ನಾನೇ ದೇವರು ಅಂತಾನೆ. ಇನ್ನೊಬ್ಬ ಬೆಳಿಗ್ಗೆಯಿಂದ ರಾತ್ರಿ ತನಕ ಜಪ ಮಾಡಲ್ಲ, ಅವನು ಯಾವುದೇ ರೀತಿಯಾದ ವೇದಗಳ ಅಧ್ಯಯನ ಮಾಡಲ್ಲ, ನಾನು ದೇವರು ಒಂದಲ್ಲ ಅಂತಾನೆ. ಇವನು ಕರ್ಮಾನುಷ್ಠಾನ ಶೀಲ, ನಾನೇ ದೇವರು ಅಂತಾನೆ, ಅವನಿಗೆ ಅಂಧನ್ ತಮಸ್ಸಾಗುತ್ತೆ. ಇವನು ಕರ್ಮಾನುಷ್ಠಾನ ಶೀಲ ಅಲ್ಲ, ನಾನು ದೇವರು ಬೇರೆ ಅಂತ ಹೇಳ್ತಾನೆ, ಅವನಿಗೆ ಸದ್ಗತಿ ಆಗುತ್ತೆ. ಆದ್ರಿಂದ ಎಷ್ಟು ವ್ಯಭಿಚಾರ ಮಾಡಿರಲಿ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇದ್ರೆ ಉದ್ಧಾರ ಆಗ್ತಾನೆ. ಅಜಾಮಿಳ ದೃಷ್ಟಾಂತ, ಎಷ್ಟು ಕೆಟ್ಟ ಕೆಲಸ, ದುಂದುಕಾರಿ ದೃಷ್ಟಾಂತ. ಅವರಿಗೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇತ್ತು, ಉದ್ಧಾರ. ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ ಮಾಡಿದ ಅಪರಾಧಕ್ಕೆ. ಇನ್ನು ವ್ಯಭಿಚಾರ ಮಾಡಿದವರಿಗೆಲ್ಲ ಮೋಕ್ಷ ಅಂತ ಅರ್ಥ. ಪ್ರಾರಬ್ಧದಿಂದ ಮಾಡಿರ್ತಾರೆ, ಶಿಕ್ಷೆ ಅನುಭವಿಸ್ತಾರೆ, ಬಿಡುಗಡೆ ಇದೆ. ಇವರಿಗೆ ಬಿಡುಗಡೆ ಇಲ್ಲ. ನಾನೇ ದೇವರು ಅಂತ ಹೇಳಿದವರಿಗೆ ಕರ್ಮ ಬಂಧನದಿಂದ ಬಿಡುಗಡೆ ಇಲ್ಲ, ನಿತ್ಯ ದುಃಖ ಅವರಿಗೆ. ಆದ್ರಿಂದ
ಈ ರೀತಿಯಾದ ಒಂದು ಜೀವೇಶ್ವರ ಭೇದ ಜ್ಞಾನವನ್ನು ಹೊಂದಬೇಕು. ಉದ್ಧವ ಕೇಳ್ತಾನೆ ಮಧ್ಯದಲ್ಲಿ. ಕೇಳ್ತಾ ಇದ್ದಾರೆ ಒಬ್ರು ಪ್ರವಚನ ಅಂತ ಅರ್ಥ. ಉದ್ಧವ ವಾಚ ಅಂದ್ರೆ ನಿದ್ರೆ ಬಂದಿಲ್ಲ ಉದ್ಧವನಿಗೆ ಅಂತ ಅರ್ಥ. ಗುಣೇಶು ವರ್ತಮಾನೋಪಿ ದೇಹಜೇ ಶ್ವನಪಾವೃತಃ ಗುಣೈರ್ನ ಬದ್ಧತೆ ಅದೇಹಿ ಬದ್ಧತೆ ವಾ ಕಥಂ ಇವೋ. ಪರಮಾತ್ಮ ಜೀವರ ದೇಹದಲ್ಲಿದ್ದಾನೆ. ದೇಹದ ಆವರಣ ಇದೆ ಈ ಜೀವನಿಗೆ. ಅದರ ಜೊತೆಗೆ ಕಾಮಕ್ರೋಧಗಳು ಈ ದೇಹದಿಂದ ಹುಟ್ಟುತ್ತೆ. ಆ ಪರಮಾತ್ಮನ ಗುಣಗಳಿಂದ ಜೀವ ಬದ್ಧನಾಗ್ತಾನೋ ಬದ್ಧನಾಗೋದಿಲ್ವೋ? ಅಂದ್ರೆ ಈ ಬದ್ಧನಾದ್ರೆ ಅವಾಗ ದೇಹ ಇರುವಂತಹ ಜೀವನಿಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾಗ ಈ ಪ್ರಕೃತಿಯ ಬಂಧನಗಳು ಹೇಗೆ? ಕಥಂ ವರ್ತೇತ ವಿಹರೇತ್ ಕೈರ್ವಾಜ್ಞಾಯೇತ ಲಕ್ಷಣೈಹಿ. ಅಂದ್ರೆ ಈ ಪರಮಾತ್ಮನನ್ನ ಒಳಗಡೆ ಜಿಜ್ಞಾಸೆ ಮಾಡುವ ಜೀವನಿಗೆ ಯಾವ ರೀತಿಯಾದ ಸ್ಥಿತಿ ಇದೆ? ಇವನನ್ನ ಬದ್ಧ, ಇವನನ್ನ ಮುಕ್ತ ಅಂತ ಕರಿಬೇಕಾದ್ರೆ ಉದ್ಧವ ಏನು ಕೇಳ್ತಾ ಇದ್ದಾನೆ ಅಂದ್ರೆ, ಮೋಕ್ಷದಲ್ಲೂ ಜೀವರಿಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ, ಸಂಸಾರಾವಸ್ಥೆಯಲ್ಲೂ ಜೀವರಿಗೆ ನಿಯಾಮಕನಾಗಿ ಅದೇ ಭಗವಂತ ಇದ್ದಾನೆ. ಮೋಕ್ಷದಲ್ಲಿ ಆ ಜೀವನಿಗೆ ಮುಕ್ತ ಅಂತ ಕರೀತಾರೆ, ಸಂಸಾರ ಅವಸ್ಥೆಯಲ್ಲಿ ಈ ಜೀವನಿಗೆ ಬದ್ಧ ಅಂತ ಕರೀತಾರೆ. ಅಲ್ಲಿಯೂ ದೇವರು ಕಾಣಲ್ಲ, ಅವನ ಅವ್ಯಕ್ತ ಸ್ವಭಾವ. ಇಲ್ಲೂ ದೇವರು ಕಾಣಿಸ್ತಾ ಇಲ್ಲ. ಏನು ವ್ಯತ್ಯಾಸ ಬಂತು? ಇಲ್ಲೂ ಅಂತರ್ಯಾಮಿಯಾಗಿ ದೇವರೇ, ಮೋಕ್ಷಕ್ಕೆ ಹೋದ್ರೂ ಅಂತರ್ಯಾಮಿಯಾಗಿ ದೇವರೇ ಇದ್ದಾನೆ. ಇಲ್ಲಿ ಬದ್ಧ ಅಂತ ಕರೆಸಿಕೊಳ್ತಾನೆ, ಅಲ್ಲಿ ಮುಕ್ತ ಅಂತ ಕರೆಸಿಕೊಳ್ತಾನೆ. ಏನು ವ್ಯತ್ಯಾಸ ಇಬ್ಬರಿಗೆ? ಅದಕ್ಕೆ ಹೇಳ್ತಾನೆ, ಲಿಂಗ ದೇಹ ಒಂದು ಎಕ್ಸ್ಟ್ರಾ ಇದೆ, ಅದರಿಂದ ಇವನು ಬದ್ಧ. ತ್ರಿಗುಣಗಳ ಸಂಬಂಧ ಇರೋದ್ರಿಂದ ಇವನು ಬದ್ಧ. ಅದು ನೀನು ಹೇಳಿದ ಪ್ರಮೇಯ ಸರಿಯಾಗಿದೆ. ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ. ಬದ್ಧ ಅಂತ ಕರೆಯುವುದು ಯಾವುದರ ಸಂಬಂಧದಿಂದ? ಲಿಂಗದೇಹ ಅಂದ್ರೆ ತ್ರಿಗುಣಗಳ ಸಂಬಂಧದಿಂದ ಬದ್ಧ ಅಂತ ಕರೆಸಿಕೊಳ್ತಾನೆ. ಆದ್ರಿಂದ ಮೋಕ್ಷಕ್ಕೆ ಹೋದ್ರೂ ಜೀವನನ್ನ ಏನಂತ ಕರಿಬೇಕು ಹೇಳಿ? ಬದ್ಧ ಅಂತಾನೆ ಕರಿಬೇಕು. ಯಾವತ್ತೋ ಒಂದಿನ ಕಳ್ತನ ಮಾಡಿದ್ದ, ಈ ಕಳ್ತನ ಮಾಡ್ತಿಲ್ಲ, ಆದ್ರೂ ಏನಂತ ಕರೀತಾರೆ? ಕಳ್ಳ. ಇವತ್ತಲ್ಲ ಅವತ್ತು. ಅವನ್ ಗೊತ್ತಿಲ್ವೇನ್ರಿ ಅವತ್ ಕಳ್ತನ ಮಾಡಿದ್ದ, ಫ್ಯಾಕ್ಟ್ರಿಲಿ ಸಿಕ್ಕಾಕೊಂಡ, ಸಾಯೋ ತನಕ ಅದು ಬಿಡಲ್ಲ. ಹಾಗಾಗಿ ನಿತ್ಯ ಮುಕ್ತ ಅಂತ ಯಾರನ್ನ ಕರಿಬೇಕು? ದೇವರನ್ನ ಮಾತ್ರ. ಇವನ್ ನಿತ್ಯ ಬದ್ಧ ಅಲ್ಲ, ಬದ್ಧ ಅಂತ ಕರಿಬಹುದು, ನಿತ್ಯ ಬದ್ಧ ಅಂತ ಕರಿಬಾರದು. ಯಾಕೆಂದ್ರೆ ಬಂಧನದಿಂದ ಬಿಡುಗಡೆ ಆಗಿದೆ. ಆದ್ರೆ ಬಂಧನ ಇತ್ತ ಇಲ್ವಾ? ಆದ್ರಿಂದ ಮೋಕ್ಷಕ್ಕೆ ಹೋದ್ರೂ ಜೀವ ಬದ್ಧ, ಅಥವಾ ಇನ್ನೊಂದು ಅರ್ಥದಲ್ಲಿ ಬದ್ಧ. ಯಾಕೆಂದ್ರೆ ಮೋಕ್ಷಕ್ಕೆ ಹೋದ್ರೂ ಜೀವ ಭಗವಂತನಿಂದ ಬದ್ಧ, ಅವನ ಅಧೀನವಾಗೇ ಇರ್ತಾನೆ, ಸ್ವತಂತ್ರವಾಗಿರಲ್ಲ. ಆದ್ರಿಂದ ಇವನನ್ನ ಬದ್ಧ ಅಂತ ಕರಿಬೇಕು. ಇಷ್ಟು ಹೇಳಿದ ಮೇಲೆ ಅವನು ಕೇಳ್ತಾನೆ, ದೇವರನ್ನ ಈ ಜೀವ ಅಂದ್ರೆ ಹೃದಯ ಗುಹೆಯಲ್ಲಿ ದ್ವಾಸುಪರ್ಣ ಸಯುಜಾ ಸಖಾಯೋ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ. ಈ ದೇಹದಲ್ಲಿ ಜೀವ ಪರಮಾತ್ಮರಿಬ್ಬರೂ ಇದ್ದಾರೆ. ಆದರೆ ಇದ್ದಾರೆ ಎನ್ನುವ ಜ್ಞಾನ ಜ್ಞಾನಿಗಳಿಗಿರುತ್ತೆ. ದೇಹಸ್ಥೋಪಿ ನದೇಹಸ್ಥೋ ವಿದ್ವಾನ್ ಸ್ವಪ್ನಾದ್ ಯಥೋತ್ಥಿತ ಅದೇಹಸ್ಥೋಪಿ ದೇಹಸ್ಥಃ ಕುಮತಿ ಸ್ವಪ್ನ ದೃಗ್ಯಥ. ಈ ದೇಹದಲ್ಲಿ ಜೀವ ಇದ್ದಾನೆ, ಆದರೆ ಸರ್ವಜ್ಞನಾದ ಭಗವಂತ ಈ ದೇಹದಲ್ಲಿ ಇದ್ದಾನೆ ಅಂತ ಅಭಿಮಾನ ಬಿಟ್ಟವನಿಗೆ ಅವನ ದೇಹದಲ್ಲಿದ್ರೂ ಇಲ್ಲದೇ ಇರೋ ಹಾಗೆ. ಯಾರಿಗೆ ಅಭಿಮಾನ ಇದೆ ಅವನು ಅದೇಹಸ್ಥೋಪಿ ದೇಹಸ್ಥಃ, ಅಜ್ಞಾನಿಯಾದವನು ದೇಹಾಭಿಮಾನ ಪ್ರಯುಕ್ತ ದುಃಖದಿಂದ ಕೂಡಿರುತ್ತಾನೆ. ಎಲ್ಲದಕ್ಕೂ ಮೂಲ ಕಾರಣವಾದದ್ದು ಅಜ್ಞಾನ, ಅವಿದ್ಯಾ ಕಾರಣದಿಂದ ಜೀವ ತನ್ನ ಅಸ್ವಾತಂತ್ರ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಅಂತರ್ಯಾಮಿಯಾದ ಭಗವಂತನನ್ನು ಅರ್ಥ ಮಾಡಿಕೊಳ್ಳದೆ ಅವನು ತುಂಬಾ ದುಃಖಿತನಾಗಿರ್ತಾನೆ. ಅದಕ್ಕೇನು ಮಾಡಬೇಕು ಅಂದ್ರೆ, ಎಲ್ಲಾ ವ್ಯಾಪಾರಗಳಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು. ವಿರಕ್ತ ಶಯನ ಆಸನಾಟನ ಮಜ್ಜನೆ ದರ್ಶನ ಸ್ಪರ್ಶನಾಘ್ರಾಣ ಭೋಜನ ಶ್ರವಣಾದಿಷು ನತತಾ ಬುದ್ಧತೆ ವಿದ್ವಾನ್ ತತ್ರ ತಾವದನನ್ ಗುಣಾನ್. ಜ್ಞಾನಿಯಾದವನು ತಾನು ಮಲಗಬೇಕಾದ್ರೆ ದೇವರ ಜೊತೆಗೆ ಮಲಗುತ್ತೀನಿ ಅಂತ ಯೋಚನೆ ಮಾಡ್ತಾನೆ. ಕುಳಿತುಕೊಳ್ಳಬೇಕಾದ್ರೆ ನನ್ನ ಜೊತೆಗೆ ದೇವರಿದ್ದಾನೆ, ಹೆದರಿಕೆ ಆಗಲ್ಲ. ಕಣ್ಣು ಮುಚ್ಚಿಕೊಂಡು ಗಂಟೆಗಟ್ಟಲೆ ಧ್ಯಾನ ಮಾಡಬೇಕು. ಮನೆಯಲ್ಲಿ ಯಾರೂ ಇಲ್ಲ, ಅವಾಗವಾಗ ಕಣ್ಣು ತೆಗೆದು ನೋಡುದು. ಯಾರಾದ್ರೂ ಬಂದ್ಬಿಟ್ರೆ ಮೊದಲೇ ಅನ್ಕೊಂಡ್ಬಿಡ್ಬೇಕು, ನನ್ನ ಜೊತೆಗೆ ದೇವರಿದ್ದಾನೆ, ನನಗ್ ಭಯ ಇಲ್ಲ. ನಿಮಗೆ ಹೇಳಿದ್ದು, ಒಬ್ಬರೇ ಕೂತ್ ಧ್ಯಾನ ಮಾಡ್ತಿರ್ತಾರೆ, ಅವರೊಬ್ಬರೇ ಕೂತ್ ಮಾಡ್ತಿರ್ತಾರೆ.
ಅವಾಗ ನನ್ನ ಜೊತೆಗೆ ಜಗನ್ನಾಥ ಇದ್ದಾನೆ ಅನ್ಕೊಂಡ್ಬಿಟ್ರೆ ಭಯವೇ ಇಲ್ಲ. ಆಮೇಲೆ ಮಜ್ಜನೆ ಬಾತ್ರೂಮ್ಗೆ ಹೋಗಿರ್ತೀವಿ, ಬಾಗಿಲು ಹಾಕೊಂಡ್ಬಿಟ್ರೆ ಭಯ ಆಗುತ್ತೆ. ಒಬ್ಬರೇ ಸ್ನಾನ ಮಾಡಬೇಕು, ಭಯ. ಹೊರಗಡೆಯಿಂದ ಯಾರೋ ಬಾಗಿಲು ತಟ್ಟಿದ್ರು, ಜಗನ್ನಾಥನೇ ತಟ್ಟಿದಾನೆ, ಕಳ್ಳ ಅಲ್ಲ ಅನ್ಕೊಳ್ಳಿ. ಅವಾಗ ಭಯ ಆಗಲ್ಲ, ಅವನ ಬಗ್ಗೆ ಸ್ಮರಣೆ ಬರಲ್ಲ ನಮಗೆ, ಅದೇ ಭಯ ಕಾರಣ. ಹಾಗ ಆಲೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗಿರುತ್ತೆ. ದರ್ಶನ ಸ್ಪರ್ಶನ, ನೋಡುವ ವಸ್ತುಗಳನ್ನ ನೋಡಿದ್ರೆ ಎಷ್ಟು ಜೀವರಾಶಿಗಳಿದ್ದಾರೆ, ಯಾರ್ಯಾರು ಅಂತರ್ಯಾಮಿಯಾಗಿ ಯಾರ್ಯಾರು ಮುಕ್ತ ಜೀವರಿದ್ದಾರೋ ಗೊತ್ತಿಲ್ಲ, ಅವರ ಅಂತರ್ಯಾಮಿಯಾಗಿ ದೇವರಿದ್ದಾನೆ ಅಂತ ಅನುಸಂಧಾನ ಮಾಡಿ. ಸ್ಪರ್ಶನ, ಮುಟ್ಟುವ ಪದಾರ್ಥಗಳಲ್ಲಿ, ಘ್ರಾಣ ಭೋಜನ ಶ್ರವಣಾದಿಶು, ಆಘ್ರಾಣಿಸುವ ಪದಾರ್ಥಗಳಲ್ಲಿ, ಊಟ ಮಾಡುವ ಪದಾರ್ಥಗಳಲ್ಲಿ, ಶ್ರವಣಾದಿಶು, ದೇವರ ಕಥೆಯನ್ನು ಕೇಳಬೇಕಾದ್ರೆ, ಎಲ್ಲ ಕಡೆ ದೇವರ ಜೊತೆಗೆ ಈ ವ್ಯಾಪಾರ ನಡೀತಾ ಇದೆ ಅಂತ ಅನುಸಂಧಾನ ಮಾಡಿದ್ರೆ, ನನ್ನ ಜೊತೆಗೆ ಈಗ ದೇವ್ರ ಊಟಕ್ಕೆ ಕೂತಿದ್ದಾನೆ. ಒಬ್ರು ಕೂತೇ ಇಲ್ಲ ಊಟಕ್ಕೆ, ಎಲ್ಲ ಆಫೀಸ್ಗೆ ಹೋಗಿದ್ದಾರೆ, ನಾನು ಒಬ್ಬಳೇ ಊಟ ಮಾಡಬೇಕು. ಇಲ್ಲ ನಾನೀಗ ದೇವ್ರ ಜೊತೆಗೆ ಊಟ ಮಾಡಿ, ಏಕಾಂತ ಸೇವಾ. ಅವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ, ಜಗನ್ನಾಥ ನಾನು ನೀನು ಈಗ ಬೈಠಕ್ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ. ಹಂಗೆ ಮಾತನಾಡಿ, ಯಾರು ಕೇಳೋರು ನಿಮ್ಮನ್ನ? ಅವನ ಹತ್ರನೇ ಮಾತನಾಡೋದು, ಬಾಯಿ ತೆಗೆದು ಕನ್ನಡದಲ್ಲೇ ಮಾತಾಡಿ. ಏನು ಭಾಷೆ ದೇವ್ರಿಗೆ ಗೊತ್ತಾಗುತ್ತಲ್ಲ. ದೇವ್ರಿಗೆ ಹೇಳಿ, ಜಗನ್ನಾಥ ಊಟಕ್ಕೆ ಬಾ, ಬರ್ತಾನೆ ದೇವರು, ಅವನು ಮಾಡ್ತಾನೆ ಊಟ, ನಿಮಗ್ ಗೊತ್ತಾಗಲ್ಲ ಅಷ್ಟೆ. ಯಾಕೆ ಅಂದ್ರೆ ಆಕಾಶ ಇದೆಯೋ ಇಲ್ಲೋ? ಇದೆ, ಎಲ್ಲಾ ಕಡೆ ಇದೆ ಆಕಾಶ. ಕಣ್ಣಿಗೆ ಕಾಣುತ್ತಾ? ಅನುಭವಕ್ಕೆ ಬರುತ್ತೆ ಆಕಾಶ, ಕಣ್ಣಿಗೆಲ್ಲ ಕಾಣುತ್ತೆ. ಸ್ಪೇಸ್ ಅಂದ್ರೆ ಖಾಲಿ ಜಾಗ, ಆಕಾಶ ಅದು ಅನುಭವಕ್ಕೆ ಬರುತ್ತೆ. ರಾತ್ರಿ ಸುಷುಪ್ತಿ ಅವಸ್ಥೆಯಲ್ಲೂ ಅನುಭವಕ್ಕೆ ಬರುತ್ತೆ ಆಕಾಶ. ಯಾಕೆಂದ್ರೆ ರಾತ್ರಿ ಮಲಗಬೇಕಾದ್ರೆ ಇಲ್ಲಿ ಮಲಗಿದ್ದು, ಬೆಳಿಗ್ಗೆ ಅಲ್ಲಿ ಎದ್ದಿದ್ದೀವಿ ಈಜೊಡ್ಕೊಂಡು, ಅಂದ್ರೆ ಇಲ್ಲಿಂದ ಅಲ್ಲಿ ತನಕ ಜಾಗ ಇದೆ ಅಂತ ಗೊತ್ತಾಯ್ತು. ಟ್ರೈನಲ್ಲಿ ಮಲಗಿದಾಗ ಈಜೊಡಲಿಲ್ಲ, ಯಾಕೆಂದ್ರೆ ಅಲ್ಲಿ ಕಡಿಮೆ ಇದೆ ಅಂತ ಗೊತ್ತಿತ್ತು. ಸುಷುಪ್ತಿ ಅವಸ್ಥೆಯಲ್ಲಿ ಗೊತ್ತಿದೆ ನೋಡಿ, ಇಲ್ಲಿ ಜಾಗ ಕಡಿಮೆ ಇದೆ, ಇಲ್ಲಿ ಅಲ್ಲಿ ಹೊರಳಾಡೋದೇ ಇಲ್ಲ ಟ್ರೈನಲ್ಲಿ. ನನಗೆ ಅದೇ ಆಶ್ಚರ್ಯ, ನಾನು ತುಂಬಾ ಹೊರಳಾಡ್ತಿದ್ದೆ ಟ್ರೈನಲ್ಲಿ ಮಲಗಿದಾಗ. ಅಷ್ಟರಲ್ಲೇ ಮೊದಲೇ ಸೇವ್ ಆಗಿರುತ್ತದು, ಇಲ್ಲಿಂದ ಹೊರಳಾಡಿದ್ರೆ ಕೆಳಗಡೆ ಹಳಿ ಮೇಲೆ ಬಿದ್ದಿರ್ತೀನಿ ಅಂತ. ಆದ್ರಿಂದ ದೇವರು ಆಕಾಶದ ಜ್ಞಾನವನ್ನ ಸುಷುಪ್ತಿ ಅವಸ್ಥೆಯಲ್ಲೂ ಕೊಟ್ಟಿದ್ದಾನೆ. ಹಾಗೆ ಸುಪ್ತ ಪ್ರಜ್ಞೆಯಲ್ಲೂ ನನ್ನ ಜೊತೆಗೆ ದೇವರಿದ್ದಾನೆ ಅಂತ ಮನಸ್ಸಿಗೆ ತಂದ್ಕೊಳ್ತಾ ಇರಬೇಕು. ಇದೆಲ್ಲ ಬಲಾತ್ಕಾರ ಮಾಘಸ್ನಾನ, ಇದಕ್ಕೆ ಯಾರು ಬೋರ್ಡ್ ಹಾಕಲ್ಲ. ಯಾವ ಶಾಲೆಯಲ್ಲಿ ಈ ಪಾಠ ಇಲ್ಲ. ಯಾರಾದ್ರೂ ಒಂದು ಶಾಲೆಯಲ್ಲಿ ಈ ಪಾಠ ಇದೆಯಾ? ಅಲ್ಲೇ ಆ ಪಾಠ ಕಲ್ತಿದ್ರೆ ಇವಾಗ ಈ ಕೇಳಬೇಕಾಗಿತ್ತ? ಅಲ್ಲಿಲ್ಲ ಶಾಲೆಗಳಲ್ಲಿ, ಎಲ್ಲ ಚಂಡಮರ್ಕರ ಪಾಠಶಾಲೆ. ಪ್ರಹ್ಲಾದರಾಜನ ಪಾಠಶಾಲೆಯಲ್ಲಿ ಒಂದಿತ್ತು, ಅವ್ರು ಹೇಳ್ಕೊಡ್ತಿದ್ರು ಇಂಥದ್ದನ್ನೇ ಕೇಳಿ ಅಂತ. ಅದು ನಿಂತು ಹೋಗಿದೆ. ಆದ್ರಿಂದ ಆಕಾಶದಂತೆ ಭಗವಂತ, ಅಥವಾ ಗಾಳಿಯಂತೆ ಅಂತ ಹೇಳಿ. ಗಾಳಿ ಕಣ್ಣಿಗೆ ಕಾಣುತ್ತಾ? ಅನುಭವಕ್ಕೆ ಬರ್ತಾ ಇದೆಯಾ ಇಲ್ವಾ? ಹಾಗೆ ದೇವರು ಜೊತೆಗೆ ಇದ್ದಾನೆ. ಯಾವಾಗಲೂ ಜಗನ್ನಾಥನ ಜೊತೆಗೆ ಮಾತನಾಡಬೇಕು. ವೈಶಾರದ್ಯೇಕ್ಷಯ ಅಸಂಗಶಿತಯ ಚಿನ್ನ ಸಂಶಯ ಪ್ರತಿಬುದ್ಧ ಇವ ಸ್ವಪ್ನ ನಾನಾತ್ವಾದ್ ವಿನಿವರ್ತತೆ. ಹೀಗೆ ವೈರಾಗ್ಯದಿಂದ ಬ್ರಹ್ಮಜ್ಞಾನವನ್ನ ಹರಿತ ಮಾಡ್ಕೊಳ್ಬೇಕಂತ, ಚೂಪಾಗಬೇಕು. ಅವಾಗ ಈ ಪ್ರಕೃತಿ ಬಂಧನ ಠಕ್ ಅಂತ ಉಂಟಾಗುತ್ತೆ. ಅವಾಗಲೂ ವಿರಕ್ತರಾಗಿರ್ಬೇಕು. ಬೇಡ, ಸಾಕು. ಹೊಟ್ಟೆ ತುಂಬಿತು ಅಂದ ತಕ್ಷಣ ಅದು ಎಷ್ಟೇ ಮಧುರವಾದ ಪದಾರ್ಥ ಇರಲಿ, ಬೇರೆಯವ್ರಿಗೆ ಕೊಡೋಣ, ನನಗೆ ಸಾಕು. ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ಇವತ್ತಿನ ತರ ಒಗ್ಗರಣೆ ಹೊಲಿಕೆ ಯಾವತ್ತೂ ಆಗಿರ್ಲಿಲ್ಲ. ಅವತ್ತು ಚೆನ್ನಾಗಿ ಮಾಡಿದ್ರಿ ನೀವು, ಯಾವತ್ತೂ ಆಗಿರ್ಲಿಲ್ಲ. ಅದನ್ನೇ ಸಿಕ್ಕಾಪಟ್ಟೆ ತಿನ್ಬಿಟ್ರೆ ಇನ್ನೂ 4 ತುತ್ತಿನಲ್ಲಿ ತೃಪ್ತಿ ಇದೆ ಅಂದಾಗ ನಿಲ್ಲಿಸಿ, ಇನ್ನೊಂದು ಬಾರಿಗೆ ಆಸಕ್ತಿ ಬರುತ್ತೆ. ಸಿಕ್ಕಾಪಟ್ಟೆ ಶಾವಿಗೆ ಪಾಯಸ ಇಷ್ಟ ಅಂತ ವಾಂತಿ ಮಾಡೋಷ್ಟು ತಿಂದ್ರೆ ಯಾವತ್ತೂ ಸೇರಲ್ಲ ಅದು. ಆದ್ರಿಂದ ಅಲಂಬುದ್ಧಿಗಳು ಬೇಕು. ಅಲ್ಲಲ್ಲೇ ದೇವರು ಕೊಟ್ಟದ್ದು ಇದು ಅಂತ ತೃಪ್ತಿಯನ್ನ ಪಟ್ಟು ಬೇಗ ಅದರಲ್ಲಿ ವಿರಕ್ತರಾಗಬೇಕು. ಮತ್ತೆ ಅದನ್ನ ನೆನಪು ಮಾಡಿಕೊಂಡು, ಕೆಲವರು ಹೇಳ್ತಾರೆ, ಹೋದ ವರ್ಷ ನಿಮ್ ಕೈಯಲ್ಲಿ ಸಾರು ಊಟ ಮಾಡಿದ್ದೆ, ಇನ್ನೂ ಅದ್ರ ವಾಸನೆ ಹೋಗಿಲ್ಲ. ನೀನ್ ಸರಿಯಾಗಿ ತೊಳ್ಕೊಂಡಿಲ್ವಾ? ಆಯ್ತಾ? 1 ವರ್ಷ ಆದ್ರೂ ಕೈ ವಾಸನೆ ಹೋಗಿಲ್ಲ ಅಂತಾರೆ. ಕೈ ವಾಸನೆ ಅಲ್ಲ, ಅದು ಮನಸ್ಸಿನ ವಾಸನೆ, ಮನಸ್ಸಿನ ಸಂಸ್ಕಾರ ಹೋಗಿಲ್ಲ. ಅಷ್ಟೆಲ್ಲ ನೆನಪಿಟ್ಕೊಳ್ಬಾರದು ಅನ್ನೋದು. ಆ ರಾಯರ ಮಠದಲ್ಲಿ ಹುಳಿ ಚೆನ್ನಾಗಿರುತ್ತೆ, ಈ ಮಠದಲ್ಲಿ ಕೋಸಂಬರಿ ಚೆನ್ನಾಗಿರುತ್ತೆ, ಅಲ್ಲಿ ಚೆನ್ನಾಗಿರಲ್ಲ. ಈ ಸಂಕಲ್ಪಗಳನ್ನ ಬಿಡಿ, ಇದು ಯಾವುದು ಪ್ರಯೋಜನ ಆಗಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕನಸಿನಲ್ಲಿ ಎಚ್ಚೆತ್ತವನಂತೆ ಮಿಥ್ಯಾಜ್ಞಾನದಿಂದ, ಕನಸಿನಿಂದ ಹೊರಗೆ ಬಂದವನಿಗೆ ಎಷ್ಟು ಸ್ಪಷ್ಟ ಜ್ಞಾನ ಬರುತ್ತೆ, ಹಾಗೆ ಇದೆಲ್ಲ ಈ ಸುಖಗಳೆಲ್ಲ ನನ್ನ ಸಾಧನ ಅನ್ನೋದ್ರಿಂದ ಹೊರಗೆ ಬರಬೇಕು ಅಂದ್ರೆ ದೇವರ ಜ್ಞಾನ, ದೇವರ ವೈರಾಗ್ಯ ಅಲ್ಲ, ವಿಷಯ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಆದ್ರೆ ಹೇಳ್ತಾರೆ 3 ಇದೆ ನಮಗೆ, ಜ್ಞಾನ, ಭಕ್ತಿ, ವೈರಾಗ್ಯ. ಜಾಗ ಬದಲಾಗಿದೆ. ಜ್ಞಾನ ಸಂಸಾರದಲ್ಲಿ, ಭಕ್ತಿ ಹೆಂಡತಿ ಮಕ್ಕಳಲ್ಲಿ, ಫೈನಾನ್ಸ್ ಅಲ್ಲಿ ಜ್ಞಾನ, ಭಕ್ತಿ ಎಲ್ಲ ಹೆಂಡತಿ ಮಕ್ಕಳಲ್ಲಿ, ವೈರಾಗ್ಯ ದೇವರಲ್ಲಿ. 3 ಇದೆ, ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಸರಿಯಾಗಿರ್ಬೇಕು. ಯಸ್ಯಸ್ಯುರು ವೀತ ಸಂಕಲ್ಪ
ಪ್ರಾಣೇಂದ್ರಿಯ ಮನೋಧಿಯ ವೃತ್ತಯಸ್ಸ ವಿನಿರ್ಮುಕ್ತೋ ದೇಹಸ್ಥೋಪಿ ತದ್ಗುಣೈಹಿ. ಅಂದ್ರೆ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿಯ ಚಟುವಟಿಕೆಗಳಲ್ಲಿ ಫಲದ ಆಕಾಂಕ್ಷೆಗಳು ಹುಟ್ಟಬಾರದು. ಮನಸ್ಸು ಬುದ್ಧಿಗಳ ಹಾಳು ಮಾಡ್ತಾ ಇರುತ್ತೆ. ಇಷ್ಟು ಮಾಡಿದೆಯಲ್ಲ, ಏನಾದ್ರೂ ಕೇಳ್ಕೊ ಅನ್ನುತ್ತೆ. ದೇವರ ಹತ್ರ ಕೇಳು, ಅವ್ರ ಹತ್ರ ಕೇಳು. ಯಾವುದೇ ಆಸೆಗಳಿಲ್ಲದೆ ಕರ್ಮಗಳನ್ನ ಮಾಡಬೇಕು. ಯಾಕೆ ಅಂದ್ರೆ ನಾವು ಏನು ಕೇಳ್ತೇವೆ, ಸುಖ ದುಃಖಗಳು ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿರುತ್ತೆ, ಆತ್ಮನಿಗೆ ಸಂಬಂಧಪಟ್ಟಿದ್ದಾಗಿರಲ್ಲ. ಈ ದೇಹವೇ ಅಶಾಶ್ವತ ಅಂದಾಗ ಇದಕ್ಕೆ ಸಂಬಂಧಪಟ್ಟದ್ದನ್ನು ಯಾಕೆ ಕೇಳ್ತೀರಿ? ಆದ್ರಿಂದ ಯಾವುದೇ ಕಾರಣದಿಂದ ದುಷ್ಟರ ಸಹವಾಸ ಮಾಡಬೇಡಿ. ಸುಖ ದುಃಖಗಳಿಂದ ಮನೋವಿಕಾರಕ್ಕೆ ತುತ್ತಾಗಬೇಡಿ. ನಸ್ತುವೇತ ನನಿಂದೇತ ಕುರುವತ ಸಾಧ್ವ ಸಾಧುವ. ಎಲ್ಲ ಕಡೆ ಭಗವಂತನನ್ನ ನೋಡಿದ ಮೇಲೆ ಬೈತಾ ಕೂತ್ಕೊಳ್ಬೇಡಿ ಅಂತಾರೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಕೆಟ್ಟವರು ಇರ್ತಾರೆ, ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ. ಕೆಟ್ಟದ್ದನ್ನು ಹತ್ತಿಕ್ತೀನಿ ಅಂತಲ್ಲ ಒಂದು ಪ್ರತಿಭಟನೆ ಭಾಷಣ ಶುರು ಮಾಡಿದ್ರೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ 3 ವಿಧ ಕ್ವಾಲಿಟಿ ಜೀವರಿದ್ದಾರೆ ಅಂದಮೇಲೆ ಅವಾಯ್ಡ್ ಮಾಡ್ಕೊಂಡು ಹೋಗ್ತೀರಿ. ಬೀದಿಲಿ ನಾಯಿ ಬೊಗಳ್ತಾ ಇದ್ರೆ ಬೊಗಳಬಾರ್ದು ಅಂತ ಅದಕ್ಕೊಂದು ದಾರ ಕಟ್ಟಿ ಹೋಗ್ತೀನಿ ಅಂದ್ರೆ ಅದರ ಸ್ವಭಾವ. ಹಾಗಾಗಿ ಇನ್ನು ತುಂಬಾ ಒಳ್ಳೆಯವರಿದ್ದಾರೆ, ಅವ್ರನ್ನ ಹೊಗಳ್ತಾ ಕೂತ್ಕೊಳ್ಬೇಡಿ. ಅದಕ್ಕೆಲ್ಲ ನಿಯಾಮಕನಾದ ದೇವನ ಬಗ್ಗೆ ಎಚ್ಚರ ಹೋಗ್ಲಿ. ಇವ್ರನ್ನ ಹೊಗಳೋದ್ರಲ್ಲಿ ಕಾಲ ಕಳಿಬೇಡಿ, ಇವ್ರನ್ನ ತೆಗೊಳೋದ್ರಲ್ಲಿ ಕಾಲ ಕಳಿಬೇಡಿ. ನಸ್ತುವೀತ ನ ನಿಂದೇತ ಕುರುವತ ಸಾಧ್ವ ಸಾಧುವ. ಒಳ್ಳೇದು ಮಾಡ್ಲಿ, ಕೆಟ್ಟದ್ದು ಮಾಡ್ಲಿ. ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮದೃಂಗನಿಹಿ. ಅವನು ಅಥವಾ ನಿಮ್ಗೆ ಹೊಗಳಬಹುದು, ನಿಮ್ಮನ್ನು ತೆಗಳಬಹುದು. ತೆಗಳಿದವರನ್ನ ಪ್ರಶಂಸೆ ಮಾಡ್ಲಿಕ್ಕೆ ತೆಗಳಿಕ್ ಹೋಗ್ಬೇಡಿ. ಪ್ರಶಂಸೆ ಮಾಡಿದವರನ್ನ ಪ್ರಶಂಸೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲದಕ್ಕೂ ಭಗವಂತ ನಿಯಾಮಕ. ನ ಕುರಿಯಾನ್ನ ವದೇತ್ ಕಿಂಚಿತ್ ನಧ್ಯಾಯೇತ್ ಸಾಧ್ವ ಸಾಧುವ. ಏಕಾದಶ ಸ್ಕಂದದಲ್ಲಿ ಏಕಾದಶ ಅಧ್ಯಾಯ ಇಂಪಾರ್ಟೆಂಟ್. ಭಾಗವತದಲ್ಲಿ ಏಕಾದಶ ಸ್ಕಂದ, ಅದರಲ್ಲಿ 11ನೇ ಅಧ್ಯಾಯ. ಅದಕ್ಕೆ ಪ್ರತಿ ಶ್ಲೋಕ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್. ಇದನ್ನು ಹೇಳಿದ್ರೆ ಎಲ್ಲ ಹೇಳಿದ ಹಾಗೆ ಅಂತ ಹೇಳಿದ. ಇವತ್ತೇ ಮಂಗಳ ಅಂದ್ರೆ ನಾಳೆ ಹೇಳ್ತೀನಿ, ಅಂದ್ರೆ 11ನೇ ಅಧ್ಯಾಯ ಮಂಗಳ ಇವತ್ತು. ನಕುರ್ಯಾನ್ನ ವದೇತ್ ಕಿಂಚಿತ್ ನಧ್ಯಾಯೇತ್ ಸಾಧ್ವ ಸಾಧುವ. ಆತ್ಮಾರಾಮೋ ಅನಯಾರುತ್ಯ ವಿಚರೇತ್ ಜಡವಸ್ಥಿತ. ಅಪರೋಕ್ಷ ಜ್ಞಾನಿಗೆ ಅವನಿಗೆ ಕೆಟ್ಟದ್ದು ನೋಡಲ್ಲ, ಕೆಟ್ಟದ್ದನ್ನು ನುಡಿಯಲ್ಲಂತ. ಅಪರೋಕ್ಷ ಜ್ಞಾನಿಗೆ ಕೆಟ್ಟ ಮಾತಾಡ್ಲಿಕ್ಕೆ ಬರಲ್ಲಂತ. ಕೆಟ್ಟದ್ದನ್ನು ಯೋಚನೆಯೂ ಮಾಡಲ್ಲ. ಏನು ಮಾತನಾಡಿದ್ರು ದೇವರ ಪ್ರೀತಿಗಾಗಿ ಮಾತನಾಡ್ತಾನೆ. ಏನು ಆಲೋಚನೆ ಮಾಡಿದಾದ್ರೂ ಅವನ ಪ್ರೀತಿಗೆ ಇದು ಯೋಗ್ಯ ಹೌದಾ ಅಲ್ವಾ ಆಲೋಚನೆ ಮಾಡಿ ಮಾತನಾಡ್ತಾನೆ. ಅವನ ಪ್ರೀತಿಗೆ ಇದು ಹೇತು ಆಗಿಲ್ಲ ಅಂದ್ರೆ ಆ ಕೆಲಸನೇ ಮಾಡಲ್ಲ. ಶಬ್ದ ಬ್ರಹ್ಮಣಿ ನಿಷ್ಣಾತೋ ನ ನಿಷ್ಣಾಯಾತ್ ಪರೇಯದಿ ಕ್ಷಮ ತಸ್ಯ ಭ್ರಮಫಲೋ ಹ್ಯಧೇನು ಇವ ರಕ್ಷತಃ. ವೇದಾಧ್ಯಯನ ಚೆನ್ನಾಗಿ ಮಾಡಿದ್ದಾನೆ, ವೇದಗಳೆಲ್ಲ ಮುಖೋದ್ಗತ. ಆದ್ರೆ ವೇದ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಹಾಲು ಕೊಡದೆ ಇರುವ ಹಸುವನ್ನು ಮನೇಲಿ ಕಟ್ಕೊಂಡಂಗೆ. ಹಸು ಸೇವೆ ಮಾಡ್ತಿದ್ದಾನೆ, ಗೋ ಸೇವೆ. ಒಂದಿನನೂ ಹಾಲು ಕರಲಿಲ್ಲ, ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಲಿಲ್ಲ. ಹಸು ಯಾಕೆ ಕಟ್ಟಿದೆ? ನಾಯಿ ಕಟ್ಟಿದ್ದಕ್ಕೂ ಹಸು ಕಟ್ಟಿದ್ದಕ್ಕೂ ಏನು ವ್ಯತ್ಯಾಸ? ಅದರದ್ದು ಹಾಲು ಸಿಗಲಿಲ್ಲ, ಇದರದ್ದು ಹಾಲು ಸಿಗಲಿಲ್ಲ. ಹಾಗೆ ಚೆನ್ನಾಗಿ ವೇದಾಧ್ಯಯನ ಮಾಡಿದ್ದಾನೆ. ವೇದ ಪ್ರತಿಪಾದ್ಯನಾದ ಭಗವಂತ ಅಂತ ಭಕ್ತಿ ಹೊಟ್ಲಿಲ್ಲ. ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತಾರೆ. ಗಾರ್ಧವ ಭಾರ ಹೊತ್ತುಕೊಂಡಾಗೆ. ಮತ್ತೆ ಪರಿಮಳ ದ್ರವ್ಯಗಳನ್ನ ಬೆನ್ನಿನ ಮೇಲೆ ಹೊತ್ಕೊಂಡಿರುತ್ತೆ. ಇದು ಪರಿಮಳ ದ್ರವ್ಯ ಅಂತ ಗೊತ್ತಿಲ್ಲ, ಅಮೇಧ್ಯ ಮೂಸ್ತಾ ಇರುತ್ತೆ. ಬೆನ್ನಿನ ಮೇಲೆ ಪರಿಮಳ ದ್ರವ್ಯ ಮೂಸ್ತಾ ಇರೋದು ಅಮೇಧ್ಯ. ಚೆನ್ನಾಗಿ ವೇದಾಂತ ಓದಿದಾನೆ, ವಿಷಯ ಪದಾರ್ಥ ನೆಕ್ತಾ ಇದ್ದಾನೆ ಅಂದ್ರೆ ಇದೊಂದು ಕತ್ತೆ. ಎಷ್ಟು ಚೆನ್ನಾಗಿ ಬೈದಾರೆ ನೋಡಿ. ಬೈಲಿಕ್ಕೂ ಒಂದು ಕ್ರಮ ಇದೆ, ಆಯ್ತಾ. ಗಾಂ ದುಗ್ಧ ದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಮ ಸತ್ಪ್ರಜಾಂಚ ವಿತ್ತಂ ತ್ವತೀರ್ಥೀಕೃತ ಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಇಷ್ಟು ಜನರಿಗೆ ದುಃಖ ತಪ್ಪಿದ್ದಲ್ಲ. ಯಾರಿಗೆ? ಇನ್ನು ಹಾಲು ಕೊಡಲ್ಲ ಅಂತ ಹಸುವನ್ನ ಸಾಕಿದವರಿಗೆ ಏನೂ ಪ್ರಯೋಜನ ಇಲ್ಲ. ಕ್ಷೀರ ಮಾತ್ರ ಪ್ರಯೋಜನ ಉಳ್ಳ ಗೋಪಾಲಕನಿಗೆ ಹಾಲು ಕೊಡದನೇ ಇರೋ ಹಸು ಕಟ್ಟಿ ಏನ್ ಲಾಭ? ಅಂದ್ರೆ ಇನ್ನ ಬರಡಾದ ಹಸುವನ್ನ ಸಾಯಿಸಿ ಅಂತ ಅರ್ಥ ಅಲ್ಲ. ಹಾಲು ಪ್ರಯೋಜನ ಉಳ್ಳವನಿಗೆ ಇದೇನು ಲಾಭ ಇಲ್ಲ. ಮದುವೆ ಆಗಿದ್ದಾನೆ ಕಷ್ಟಪಟ್ಟು, 40 ವರ್ಷ ಮದುವೆ ಆಗಿರ್ಲಿಲ್ಲ, ಮಹಾ ಪ್ರಯತ್ನದಿಂದ ಮದುವೆ ಆಯ್ತು. ಮರುದಿನ ಇರುವ ನೆಮ್ಮದಿಯೂ ಹಾಳಾಯ್ತು. ಯಾಕೆ ಮದುವೆ ಆದ್ರಿ? ಅಸತಿ ಇಂಚ ಭಾರ್ಯ. ಕಟ್ಕೊಂಡು ಹೆಂಡತಿ ಸರಿ ಇಲ್ಲ ಅಂದ್ರೆ ಆ ಕಡೆ ಬಿಡ್ಲಿಕ್ಕಾಗಲ್ಲ, ಈ ಕಡೆ ಮೊದಲನೇ ಸುಖ ಇಲ್ಲ, ಹಿಂಗಾಗ್ಬಿಡುತ್ತೆ. ಆದ್ರಿಂದ ದೇವತಾನುಗ್ರಹ ಬೇಕು. ದೇಹನ್ ಪರಾಧೀನಮ ಸತ್ಪ್ರಜಾಂಚ. ನನ್ನ ಕೈಯಲ್ಲಿ ನಾನು ನಿಂತ್ಕೊಂಡಿದ್ದೆ, ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೆ.
ಬಾತ್ರೂಮ್ಗೆ ಹೋಗ್ಲಿಕ್ಕೂ ಇಬ್ರು ರಟ್ಟೆ ಹಿಡ್ಕೊಳ್ಬೇಕು ಅಂದ್ರೆ ಈ ದೇಹದಿಂದ ಇನ್ನೇನು ಸುಖ ಇದೆ? ಏನು ಈ ದೇಹದಿಂದ ಸುಖ ಇಲ್ಲ. ಮಕ್ಕಳು ಬೇಕು ಅಂತ ತುಂಬಾ ತಪಸ್ಸು ಸಾಧನ ಅನುಷ್ಠಾನ ಮಾಡಿದ್ದೇವೆ, ಒಂದು ದಿನವೂ ಗಾಯತ್ರಿ ಜಪ ಮಾಡಲಿಲ್ಲ. ಅಂತಹ ಮಕ್ಕಳು ಯಾಕೆ ಹುಟ್ಟಿದ್ರು? ಯಾಕೆ ಬೇಕಾಗಿತ್ತು ಅಂತಹ ಮಕ್ಕಳು? ಆ ಮಕ್ಕಳಿಂದ ಯಾವುದೇ ಪ್ರಯೋಜನ ಇಲ್ಲ, ದುಃಖವೇ ಇದೆ. ವಿತ್ತಂತು ಅತೀರ್ಥೀಕೃತ ಮಂಗ ವಾಚಂ. ತುಂಬಾ ಹಣ ಇದೆ, ಎಲ್ಲೂ ತೀರ್ಥಯಾತ್ರೆ ಮಾಡಲಿಲ್ಲ. ಆ ಹಣ ಅಮೇಧ್ಯಕ್ಕೆ ಸಮಾನ ಅಂತ ಹೇಳಿದ್ದಾರೆ. ದೇವಬ್ರಾಹ್ಮಣರಿಗೆ ದಾನ ಆಗಲಿಲ್ಲ, ಆಯ್ತಾ, ತೀರ್ಥಯಾತ್ರೆ ಮಾಡಲಿಲ್ಲ, ಅವ್ರ ಜೀವನ ವ್ಯರ್ಥ. ಆ ಹಣ ವೇಸ್ಟ್, ಅದು ಅಮೇಧ್ಯಕ್ಕೆ ಸಮಾನ. ಹೀನಾಮಯ ರಕ್ಷತಿ ದುಃಖ ದುಃಖಿ. ಇವರೆಲ್ಲರೂ ಕೂಡ ವ್ಯರ್ಥವಾಗಿ ದುಃಖ ಮಾತ್ರ ಪ್ರಯೋಜನದಿಂದ ಇಂತಹ ಅಸತ್ಕರ್ಮವನ್ನು ಮಾಡ್ತಾರೆ. ಯಸ್ಯಾಂ ಮೇ ಪಾವನ ಮಂಗ ಕರ್ಮ ಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೇ ಹಿತಕರ್ಮ ವಾಸ್ಯಾತ್ ವಂದ್ಯಾಂ ಗಿರಂ ಗಿರಾಂ ತಾಂ ವಿಭೃಯಾನ್ನ ಧೀರಃ. ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ನನ್ನ ಕಥೆಗಳನ್ನ ವರ್ಣನೆ ಮಾಡಲಿಲ್ಲ. ಬಾಯಿ ತುಂಬಾ ಯಾರ್ಯಾರ್ದೋ ಮನೆ ಧಾರಾವಾಹಿ ಕಥೆಗಳನ್ನ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ಬಾಯಲ್ಲಿ, ಇನ್ನೊಬ್ರನ್ನ ಬೈಯೋದು ಕೇಳಲಿಕ್ಕೆ ಚಂದ. ಎಷ್ಟು ಚೆನ್ನಾಗಿ ಜೋಕ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಲಾಲಿತ್ಯದಿಂದ ಇನ್ನೊಬ್ರ ಮನೆ ಕತೆ ಹೇಳ್ತಾರೆ. ವ್ಯರ್ಥ ಅಂತ ಹೇಳಿದ್ದಾರೆ. ಯಾರ ಮಾತುಗಳಲ್ಲಿ ಭಗವಂತನ ಅವತಾರದ ಲೀಲೆಗಳಿಲ್ಲ, ಅಂಥವರ ಮಾತು 1000 ಮಾತುಗಳನ್ನ ಆಡಿದ್ರು ಏನು ವರೀಯಸೀರಪಿ ವಾಚಸ್ಸಮಾಸನ್. ಕೋಟಿ ಮಾತುಗಳಿದ್ರು ಹರಿಭಕ್ತಿ ಇಲ್ಲದೆ ಇರುವ ಮಾತು ನಿಷ್ಫಲವಾಗುತ್ತೆ. ಆದ್ರಿಂದ ಜ್ಞಾನಿಯಾದವನು ಅದರ ಬಗ್ಗೆ ಹೋಗಬಾರದು. ಏವಂ ಜಿಜ್ಞಾಸಯಾಪೋಹ್ಯ ನಾನಾತ್ವ ಭ್ರಮಮಾತ್ಮನಿ ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸ್ವರ್ಗ್ಯಗೆ. ಈ ರೀತಿಯಾಗಿ ಮನಸ್ಸನ್ನ ಸರ್ವವ್ಯಾಪಿಯಾದ ಭಗವಂತನಲ್ಲಿ ನೆಲೆಗೊಳಿಸಿಕೊಳ್ಬೇಕು. ಕಾಮ್ಯ ಕರ್ಮಗಳಿಂದ ದೂರ ಇರಬೇಕು. ಯಾವಾಗಲೂ ಈ ಕಾಮ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗಬಾರದು, ಬಂಧಕ. ಯದ್ಯನೀಶೋ ಧಾರಯಿತಂ ಮನೋಬ್ರಹ್ಮಣಿ ನಿಶ್ಚಲಂ ಮಯಿ ಕರ್ಮಾಣಿ ಸರ್ವಾಣಿ ನಿರಪೇಕ್ಷ ಸಮಾಚಾರ. ಅಲ್ಲ ದೇವರೇ, ಮನಸ್ಸನ್ನು ನಿನ್ನಲ್ಲಿಡೋ ಅಂತ, ಅದನ್ನ ಇಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಪಾತ್ರೆ ತಗೊಂಡೋಗಂದ್ರೆ ಇಟ್ಬಿಡ್ಬೋದು, ಮನಸ್ಸನ್ನು ದೇವರಲ್ಲಿ ಇಡೋ, ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ನನ್ನ ಸಮಸ್ಯೆ. ಅದಕ್ಕೆ ಹೇಳ್ತಾನೆ ನಿರಪೇಕ್ಷ ಸಮಾಚಾರ. ಅಂದ್ರೆ ಮನಸ್ಸು ಇಡ್ಲಿಕ್ಕಾಗಲ್ಲ ಅಂದ್ರೆ ಕರ್ಮಗಳನ್ನು ಮಾಡು, ಮನಸ್ಸಿಲ್ದೇನೆ ಕರ್ಮಗಳನ್ನು ಮಾಡು. ಕೊನೆಗೆ ಹೇಳು ನನಗೇನು ಅಪೇಕ್ಷೆ ಇಲ್ಲ ಅಂತ, ಅದನ್ನಾದ್ರೂ ಬಿಡು. ಯಾವುದೇ ಆಸೆಗಳಿಲ್ಲದೆ ಸತ್ಕರ್ಮ ಮಾಡ್ತಾ ಇರು. ಸುಮ್ಮನೆ ಪ್ರದಕ್ಷಿಣೆ ಮಾಡು ದೇವರಿಗೆ. ಮನಸ್ಸಿಲ್ಲಲ್ವಾ, ದೇಹ ತಿರುಗುತ್ತಲ್ವಾ, ಸುಮ್ಮನೆ ದೇವರಿಗೆ ತಿರುಗಿಸು. ಒಂದಷ್ಟು ಆದಮೇಲೆ ದೇವರೇ ಇದು ನಿನಗೆ ನಮಸ್ಕಾರ ಅಂತ ಹೇಳು, ನಿನ್ನ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಉಪಾಯಗಳನ್ನು ಹೇಳ್ತಾ ಇದ್ದಾನೆ. ಶ್ರದ್ಧಾಲುರ್ಮೇ ಕಥಾ ಶೃಣ್ಣನ್ ಸುಭದ್ರಾ ಲೋಕ ಪಾವನೀಹಿ ಗಾಯನ್ನನು ಸ್ಮರನ್ ಕರ್ಮ ಜನ್ಮವಾಭಿನವಂ ಮುಹು ಮದರ್ಥೇ ಧರ್ಮ ಕರ್ಮಾರ್ಥಾನಾಚರನ್ ಮಧುಪಾಶ್ರಯ ಲಭತೆ ನಿಶ್ಚಲಾಂ ಭಕ್ತಿಂ ಮಯುದ್ಧವ ಸನಾತನೆ. ಶ್ರದ್ಧಾಳುವಾಗಿ ಲೋಕಪಾವನವಾದ ಭಗವಂತನ ಕಥೆಗಳನ್ನು ಕೇಳಬೇಕು. ನಿತ್ಯ ನೂತನ ಭಗವಂತನ ಮಹಿಮೆಗಳು ಎಷ್ಟು ಬಾರಿ ಕೇಳಿ. ಗೋವರ್ಧನೋದ್ಧರಣದ ಕಥೆ ಎಷ್ಟು ಬಾರಿ ಕೇಳಿ. ಕೃಷ್ಣ ಬೆಣ್ಣೆ ಕದ್ದ ಕಥೆ ಎಷ್ಟು ಬಾರಿ ಕೇಳಿ. ಸ್ವಾಗತೆ ಬರುತ್ತಾ? ಅಯ್ಯೋ, ನಿನ್ನೆ ಮಾಡಿದ ಸಾರು ಇವತ್ತು ಮಧ್ಯಾಹ್ನ ತಿನ್ನಬೇಕಾದ್ರೆ ಇನ್ನೂ ಬೇಕು ಅನ್ಸುತ್ತೆ. ಎಷ್ಟು ವರ್ಷದಿಂದ ಅದೇ ಕುಂಬಳಕಾಯಿ ಹುಳಿ ತಿಂತಾ ಇದೀವಿ. ಒಂದು ದಿನ ಬೇಡಪ್ಪ ಇದು ಅಂತ ಅನಿಸುತ್ತಾ? ನಂಗೆ ತುಂಬಾ ಇಷ್ಟ, ಬೆಂಡೆಕಾಯಿ ತುಂಬಾ ಇಷ್ಟ, ಹೇಳ್ತೇವೋ ಇಲ್ಲೋ? ಜಡವಾದ ಪದಾರ್ಥಗಳಿಗೆ ಇಷ್ಟು ಸೌಖ್ಯ ಕೊಡುವ ಶಕ್ತಿ ಇದ್ದಾಗ ದೇವರ ಕಥೆಗಳನ್ನ ಮತ್ತೆ ಮತ್ತೆ ಶ್ರವಣ ಮಾಡಿ ನನ್ನ ಪ್ರೀತಿಗೆ ಸಾಧನ ಅದು. ನಿಶ್ಚಲವಾದ ಭಕ್ತಿಯನ್ನು ಹೊಂದುತ್ತಾನೆ. ನನ್ನ ಕಥೆ ಕೇಳ್ತಾ ಇದ್ರೆ ದೃಢವಾದ ಭಕ್ತಿ ಹುಟ್ಟುತ್ತೆ. ಸತ್ಸಂಗ ಲಬ್ಧಯ ಭಕ್ತ್ಯ ಮೈ ಮಾಮ್ಯ ಉಪಾಸತೆ ಸವೈ ಮೇ ದರ್ಶಿತಂ ಸದ್ಭಿರಂಜಸ ವಿಂದತೆ ಪದಂ. ಸಜ್ಜನರ ಸಂಘದಿಂದ ಅವರು ಮಾಡುವ ಉಪದೇಶಗಳಿಂದಾಗಿ ಹರಿಭಕ್ತಿ ಹುಟ್ಟುತ್ತೆ. ಅದರಿಂದ ಉಪಾಸನೆ ಮಾಡ್ತಾ ಇದ್ರೆ ವೈಕುಂಠಾದಿ ಲೋಕಗಳನ್ನೇ ಸಂಪಾದನೆ ಮಾಡ್ತಾರೆ. ಉದ್ಧವ ಹೇಳ್ತಾನೆ, ಸಾಧುತ್ವ ಉತ್ತಮ ಶ್ಲೋಕೆ ಮನಃ ಕೀದೃಗ್ವಿದಂ ಪ್ರಭೋ ಭಕ್ತಿಸ್ತ್ವಯಿ ಉಪಯುಂಜೀತ ಕೀದೃಶಿ ಸದ್ಭಿರಾದೃತ. ಸದಾಚಾರ ಸಂಪನ್ನರಾದವರ ಮನಸ್ಸು ಹೇಗಿರುತ್ತೆ? ಅಂತಹ ಸಜ್ಜನರ ಸಂಘ ಮಾಡೋ ಅಂತ ಹೇಳ್ತಾ ಇದೆಯಲ್ಲ, ಹುಡುಕೊಂಡು ಹೋಗ್ತೇನೆ, ಯಾವ ಗಲ್ಲಿಲಿದ್ದಾರೆ ಅಂತ ಹುಡುಕ್ತೇನೆ. ಅವ್ರ ಮನಸ್ಸು ಹೇಗಿರುತ್ತೆ ಹೇಳು. ಸಜ್ಜನರು ನಿನ್ನನ್ನು ಯಾವ ರೀತಿಯಾಗಿ ಆಧರಿಸ್ತಾರೆ, ನಿನ್ನ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗ್ತಾರೆ, ಇದನ್ನ ನನಗೆ ಉಪದೇಶ ಮಾಡು. ಯಾಕೆ ಅಂದ್ರೆ ಪ್ರಕೃತಿಯ ಬಂಧನ ಇಲ್ಲದೆ ವಾಸುದೇವಾದಿ ಚಿನ್ಮಯ ಶರೀರದಿಂದ ಅವತಾರ ಮಾಡಿದ ಪರಂಜ್ಯೋತಿ ನೀನು.
ನೀನು ಉಪದೇಶ ಮಾಡಿದ್ರೆ ಅದು ಪರಮ ಸತ್ಯ ಅಂತ ನನಗೆ ನಂಬಿಕೆ ಇದೆ. ನಿನ್ನಂತಹ ಸ್ವಾಮಿ ಇಲ್ಲ, ನನ್ನಂತಹ ದಾಸ ಇಲ್ಲ ಅನ್ಕೊಂಡು ಉಪದೇಶ ಮಾಡು ನೀನು. ದೇವರು ಹೇಳ್ತಾನೆ, ಕೃಪಾಲು ರಕೃತ ದ್ರೋಹ ತಿತಿಕ್ಷು ಸರ್ವದೇಹಿನಾಂ ಸತ್ಯಸಾರೋ ಅನವದ್ಯಾತ್ಮ ಸಮ ಸರ್ವೋಪಕಾರಕ. ಸ್ವಚ್ಛವಾದ ಮನಸ್ಸಿನ ಸಜ್ಜನರು ಯಾರು ಅಂದ್ರೆ, ಯಾರ ಕಷ್ಟದಲ್ಲಿದ್ರೂ ಕೂಡ ಅವನು ಕರುಣೆಯಿಂದ ವ್ಯಾಪಾರ ಮಾಡ್ತಾನೆ, ಬಾಗಿಲು ಹಾಕೊಂಡು ಹೋಗಲ್ಲ. ನನಗೆ ಯಾಕೆ ಅವ್ರ ಮನೆ ಕಷ್ಟ. ಕೃಪಾಲು. ಏಕಚಕ್ರ ನಗರದಲ್ಲಿ ಬ್ರಾಹ್ಮಣ ಅವನ ಮಗನನ್ನ ಆಹಾರ ಕೊಡಬೇಕಾಗಿತ್ತು ಆ ಬಕಾಸುರನಿಗೆ. ಕುಂತಿ ಹೋಗಿ, ನೀನು ಕಣ್ಣೀರು ಹಾಕ್ಬೇಡ, ನನ್ನ ಮಗನನ್ನು ಕಳಿಸ್ತೀನಿ ಅಂತಾಳೆ. ಆ ಹೆಣ್ಮಗಳು ಬ್ರಾಹ್ಮಣ ಆಳ್ತಾರೆ, ಅಲ್ಲಮ್ಮ ನನ್ನ ಪ್ರಾರಬ್ಧಕ್ಕೆ ನಿನ್ನ ಮಗನ್ನ ಯಾಕೆ ಬಲಿ ಕೊಡ್ತಿ, ನನ್ನ ಮಗ ಬಲಿ ತೆಗೆದು ಬರ್ತಾನೆ, ಬಲಿ ಆಗಲ್ಲ ಅವನು, ಅಂಥ ಮಗನನ್ನು ಹಡೆದಿದ್ದೀನಿ ನಾನು ದೇವರ ಅನುಗ್ರಹದಿಂದ, ನೀನು ಅಳಬೇಡ ಅಂತ. ಇನ್ನೊಬ್ಬರ ಕಷ್ಟಕ್ಕೆ ನಮಗೆ ಸಾಮರ್ಥ್ಯ ಇರುತ್ತೆ, ಇನ್ನೊಬ್ಬರ ಕಷ್ಟ ಪರಿಹಾರ ಮಾಡೋ ಎತ್ಕಿಂಚಿತ್ ಸಾಮರ್ಥ್ಯಗಳಿರುತ್ತೆ. ನಮ್ಗೆ ಯಾಕ್ರಿ ಅವರು ಉಸಾಬರಿ, ಸುಮ್ಮನೆ ಕೂತ್ಕೊಳ್ಳಿ, ಹಾಗನ್ನಬಾರದಂತೆ. ಇನ್ನೊಬ್ಬರ ಬಗ್ಗೆ ಯಾರಿಗೆ ಕಷ್ಟದಲ್ಲಿದೆ ಸಹಾಯ ಮಾಡುವ ಸ್ವಭಾವ ಇದ್ರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಅದು. ಅದನ್ನೇ ನಮ್ಮ ಗುರುಗಳು ಇಷ್ಟೆಲ್ಲ ಮಾಡಿದ್ರಿಂದ ನಾವೆಲ್ಲ ಇಷ್ಟು ದೊಡ್ಡ ದೊಡ್ಡ ದೇಹ ಬೆಳೆಸ್ಕೊಂಡಿದ್ವಿ. ಕರೆದ್ರು, ಅನ್ನ ಹಾಕಿದ್ರು, ವಿದ್ಯೆ ಕೊಟ್ಟರು, ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ರಲ್ಲ, ಅವ್ರಿಗೇನು ಸ್ವಾರ್ಥ ಇತ್ತು? ಅವ್ರು ಬರೀ 30 kg, ನಾವು 80 kg ಮಾಡಿ ಹೋಗಿದ್ದಾರೆ ನಮ್ಮ ದೇಹ. ಆದ್ರಿಂದ ಕರುಣೆ ಇರಬೇಕು. ಅಕೃತ ದ್ರೋಹ, ಯಾರಿಗೂ ದ್ರೋಹ ಮಾಡಬಾರ್ದಂತ. ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡ್ತೇವೋ ಇಲ್ಲ. ಕಲಿಯುಗದ ದೊಡ್ಡ ದಾನ ಯಾವುದು ಅಂತ ಕೇಳ್ತಾನೆ ಮುಂದೆ ಉದ್ಧವ. ಕೃಷ್ಣ ಹೇಳ್ತಾನೆ, ಕಲಿಯುಗದಲ್ಲಿ ಅನ್ನದಾನ ಶ್ರೇಷ್ಠವಾ, ವಿದ್ಯಾದಾನ ಶ್ರೇಷ್ಠವಾ, ಅಥವಾ ಇನ್ನೇನೇನೋ ದಾನಗಳಿದೆ, ಗೃಹದಾನ, ಬಂಗಾರದಾನ, ಕನ್ಯಾದಾನ. ಕೃಷ್ಣ ಹೇಳ್ತಾನೆ, ಯಾರು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ದಂಡನ್ಯಾಸ ಪರಂ ದಾನ, ಇನ್ನೊಬ್ಬರಿಗೆ ಉಪದ್ರವ ಕೊಡಬೇಡಿ, ಅದೇ ತುಂಬಾ ದೊಡ್ಡ ದಾನ ಅಂತಾನೆ ಕೃಷ್ಣ. ಯಾಕೆ ಅಂದ್ರೆ, ಎಷ್ಟೆಲ್ಲ ದಾನಗಳನ್ನು ಮಾಡಿದ್ರು ಪರಹಿಂಸೆ ಮಾಡಿದ್ರೆ ಎಲ್ಲಾ ಸಾಧನೆಗಳು ನಾಶ ಆಗುತ್ತೆ. ಅದ್ರೋಹೇಣ ಇವ ಜೀವನಂ, ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರುವ ಹಾಗೆ ಬದುಕಬೇಕು. ಆಯ್ತಾ? ಅದ್ರೋಹ ತಿತಿಕ್ಷುಹು, ಸಹನಶೀಲನಾಗಿರ್ಬೇಕು. ಅವನಿಗೆ ಕಷ್ಟಗಳು ಬಂತ ಒಮ್ಮೆಲೆ ರಿಯಾಕ್ಟ್ ಮಾಡೋದಲ್ಲ, ದೇವರು ಕೊಟ್ಟ ಕರ್ಮ ಇದು, ಪ್ರಾರಬ್ಧ ಅಂತ ಅನುಭವಿಸಬೇಕು. ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಚಾರಿತ್ರ್ಯ ಶುದ್ಧವಾಗಿರ್ಬೇಕು. ಅವನು ಚಾರಿತ್ರ್ಯ ಹಾಳು ಮಾಡ್ಕೊಳ್ಬಾರದು ಮನಸ್ಸು ಮಾತುಗಳಿಂದ. ಇನ್ನೊಬ್ಬರಿಗೆ ಉಪಕಾರಿಯಾಗಿರ್ಬೇಕು. ಕಾಮೈ ರಹತ ಧೀರ್ ದಾಂತೋ ಮೃದು ಶುಚಿ ರಕಿಂಚನ. ವಿಷಯ ಆಸೆಗಳಿಂದ ಮನಸ್ಸನ್ನು ಹಾಳು ಮಾಡ್ಕೊಳ್ಬಾರ್ದು. ಸಿಕ್ಕಾಪಟ್ಟಿ ತಿಂದ್ರೆ ಮನಸ್ಸು ಹಾಳಾಗಿ ಹೋಗುತ್ತೆ. ಒಂದೊಂದೇ ಒಂದೊಂದು ಕಥೆ ಇದೆಯಲ್ಲ, ವರ ನೋಡ್ಲಿಕ್ಕೆ ಚೆನ್ನಾಗಿದ್ದ. ಕೇಳಿದ್ರು ಕನ್ಯೆ ಕಡೆಯವರು, ನಿಮ್ಮ ಹುಡುಗ ತುಂಬಾ ಒಳ್ಳೆಯವನ? ತುಂಬಾ ಒಳ್ಳೆಯವನು, ಅವಾಗವಾಗ ಸ್ವಲ್ಪ ಗುಟ್ಕ ತಿಂತಾನಷ್ಟೆ. ಹೌದಾ, ಗುಟ್ಕ ತಿಂತಾನ ನಿಮ್ ಮಗ? ಇಲ್ಲರಿ, ಅದೊಂದೇ ದುಶ್ಚಟ. ತುಂಬಾ ಗುಟ್ಕ ಯಾವಾಗ ತಿಂತಾನೆ ಅಂದ್ರೆ, ಅವಾಗವಾಗ ಸಿಗರೇಟ್ ಸೇರ್ತಾನೆ, ಅದ್ರ ವಾಸನೆ ಬರಬಾರ್ದು ಗುಟ್ಕ ತಿಂತಾನೆ. ಅಯ್ಯೋ ಅಯ್ಯೋ, ಸಿಗರೇಟ್ ಸೇರ್ತಾನ? ಇಲ್ಲ ಇಲ್ಲ, ಅದು ಸ್ವಲ್ಪ ಹೆಂಡ ಕುಡ್ದಾಗ ವಾಸನೆ ಬರಬಾರ್ದು ಅಂತ ಸಿಗರೇಟ್ ಸೇರ್ತಾನೆ. ಅಯ್ಯೋ, ಹೆಂಡ ಕುಡಿತಾನ? ಅದು ತುಂಬಾ ಮಾಂಸ ತಿಂತಾನಲ್ಲ, ಜೀರ್ಣ ಆಗ್ಲಿ ಅಂತ ಹೆಂಡ ಕುಡಿತಾನ. ಅಯ್ಯೋ, ಮಾಂಸ ತಿಂತಾನ? ಮುಂದಿಂದೇನು? ಅದು ವ್ಯಭಿಚಾರ ಮಾಡ್ತಾನಲ್ಲ, ಅದಕ್ಕೆ ಮಾಂಸ ತಿನ್ಬೇಕಾಗುತ್ತೆ, ಮತ್ತಿಂದೇನು ಬಾಕಿ. ಆದ್ರಿಂದ ಇಂಥ ದುರ್ಗುಣಗಳೇ, ವಿಷಯ ಪದಾರ್ಥಗಳು ಒಂದಾದ್ಮೇಲೆ ಒಂದು ತಳ್ಕೊಂಡು ಹೋಗುತ್ತೆ. ಹೀಗೆ ಒಂದನ್ನು ಉಪಾಸನೆ ಮಾಡಿ ಎರಡನೇದಕ್ಕೆ ದಾರಿ ಮಾಡಿಕೊಡುತ್ತೆ, ಅದಕ್ಕೆ ದಾರಿ ಮಾಡಿಕೊಡಿ, ಮೂರನೇದಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ರಿಂದ ಈ ವಿಷಯಗಳಿಂದ ದೂರ ಆಗಿರ್ಬೇಕು. ಸಜ್ಜನನಾದವನು ಎಷ್ಟು ಬೇಕೋ ಅಷ್ಟು. ಮಧ್ಯಾಹ್ನ ಊಟ, ಚಾಂದ್ರಾಯಣ ರಥದ ಫಲ ಇದೆ ಅಂತ ಹೇಳಿದೆ. ಮಧ್ಯಾಹ್ನ ಊಟ ಮಾಡ್ಬೇಕು, ಅದೊಂಥರ ಪೆಟ್ರೋಲ್ ಹಾಕಿದ ಹಾಗೆ. ದೇಹ ಧಾರಣೆ ಆಗ್ಬೇಕು, ಊಟ ಆಗ್ಬೇಕು. ಮಧ್ಯಾಹ್ನ ಯಾಕೆ ಸ್ನ್ಯಾಕ್ಸ್ ತಿನ್ಬೇಕು? ನಿಮಗೇನು ದೇಹಕ್ಕೆ ಬೇಕಾಗಿಲ್ಲ, ಚಾಪಲ್ಲಿ ಅಷ್ಟೇ ಅದು. ಅಡಿಗೆ ಮನೆಗೆ ಹೋಗುದು, ಸುಮ್ಮನೆ ಹಿಂಗ್ ಪಕ್ಕಂತ ಬಾಯಿಗೆ ಹಾಕೋದು. ಯಾಕೆ ಮಾಡ್ತೀರಿ? ನಾಂತರ ಭೋಜನಂ ಕುರಿಯಾತ್, ಒಂದು ಊಟದಿಂದ ಇನ್ನೊಂದು ಊಟದ ತನಕ ಏನು ತಿನ್ನಬೇಡಿ. ಅನಿವಾರ್ಯ ಆದ್ರೆ ನೀರು ಕುಡಿರಿ, ಏನು ತಿನ್ಲಿಕ್ಕೆ ಹೋಗಬೇಡಿ. ಚಾಂದ್ರಾಯಣ ಫಲಂ ಲಭೆ, ಚಾಂದ್ರಾಯಣ ವ್ರತ ಮಾಡಿದ ಫಲ ಇದೆ. ಸುಮ್ಮನೆ ತಿಂಗಳು ಪೂರ್ತಿ ಚಾಂದ್ರಾಯಣ ಮಾಡೋ ಬದಲು ಈ ತರ ನಿಯಮ ಹಾಕೊಳ್ಬೇಕು. ಊಟದಿಂದ ಊಟ, ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂದು ಆಹಾರದಿಂದ ಆಹಾರ ಕನ್ಫ್ಯೂಸ್ ಆಗುತ್ತೆ. ಹೊಟ್ಟೆಗೆ ಯಾವಾಗಲೂ ಡಬ್ಬ ಅಂತ ಬಿದ್ಬಿಟ್ರೆ ಏನೋ ಸುಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ತಂದು ಇದನ್ನು ಮಾಡು ಅಂತ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಆಹಾರದ ನಿಯಮ, ಸಾಯಂ ಪ್ರಾತರ್ ದ್ವಿಜಾತೀನ ಭೋಜನಂ ಶ್ರುತಿಚೋದಿತ. ಬೆಳಿಗ್ಗೆ ಒಂದು, ರಾತ್ರಿ ಒಂದು ಆಹಾರ, ಮತ್ತೆ ಇತಿಮಿತಿಯಲ್ಲಿ ಸಾಕು, ಅಷ್ಟೇ ಹೇಳಿದ್ದಾರೆ. ಅನೀಹೋ ಮಿತಭುಕ್, ಅತಿಯಾದ ಆಸೆ ಪಡಬಾರದು. ಮಿತಭುಕ್, ಮಿತವಾಗಿ ತಗೊಳ್ಬೇಕು. ಹಿತವಾದದ್ದನ್ನ ಮಿತವಾಗಿ ತಗೊಳ್ಬೇಕು. ಶಾಂತ,
ಮನಸ್ಸು ಶಾಂತ. ಅವನು ನೋಡಿದ್ರೆ ಇನ್ನೊಬ್ಬರಿಗೆ ಉದ್ವೇಗ ಬರಬಾರದು, ಅಷ್ಟು ಶಾಂತವಾಗಿರಬೇಕು. ಸ್ವಚ್ಛ ನದಿಯಂತೆ ಇರಬೇಕು. ಸ್ಥಿರೋ ಮಚ್ಚರಣೋ ಮುನಿ, ನನ್ನ ಪಾದವನ್ನೇ ಮೊರೆ ಹೊಕ್ಕಿರಬೇಕು ಅವನು. ಯಾವಾಗಲೂ ಅವನ ಬಾಯಿಗೆ ಹರಿನಾಮ ಸಂಕೀರ್ತನೆ ಕೇಳ್ತಿರಬೇಕು. ಅಪ್ರಮತ್ತ, ಆಪತ್ತಿನಲ್ಲೂ ಧೃತಿಗೆಡಬಾರದು ಅಂತ ಅರ್ಥ. ಅಪ್ರಮತ್ತ. ಗಭೀರಾತ್ಮ, ಅವನ ಜ್ಞಾನ ಆಳವಾಗಿರಬೇಕು, ತೋರಿಸಿಕೊಳ್ಳಬಾರದು. ಸ್ವಲ್ಪ ಸ್ವಲ್ಪ ಜ್ಞಾನ ಇರುತ್ತೆ, ಖಾಲಿ ಕೊಡದಲ್ಲಿ ಕಲ್ಲು ಹಾಕಿ ಅಳ್ಳಾಡಿಸಿದಂಗೆ ಅದನ್ನೇ ಅಳ್ಳಾಡಿಸ್ತಾ ಇರೋದು. ಹಾಗೆಲ್ಲ ಸ್ವಲ್ಪ ಜ್ಞಾನವನ್ನ ಜಾಸ್ತಿ ತೋರಿಸಿಕೊಳ್ಳುವ ಪ್ರಯತ್ನ ಮಾಡಬಾರದು. ತುಂಬಾ ಜ್ಞಾನ ಇದ್ರೂ ಸ್ವಲ್ಪವೇ ಜ್ಞಾನ ಇದೆ ಅಂತ ತೋರಿಸ್ಕೊಳ್ಳೋದಲ್ಲ, ಹಾಗೆ ಕಾಣಿಸ್ಬೇಕು ಜಗತ್ತಿಗೆ. ಧೃತಿಮಾಂಜಿತ ಸದ್ಗುಣ ಅಮಾನಿ ಮಾನದ ಕಲ್ಪೋ ಮೈತ್ರಕಾರುಣಿಕ ಕವಿಹಿ. ಅತಿಯಾದ ಮಾನಾಭಿಮಾನಗಳ ಬಗ್ಗೆ ಇರಬಾರದು, ತಾನು ಬಯಸಬಾರದು. ಮಾನದ, ದೊಡ್ಡವರಿಗೆ ಗೌರವ ಕೊಡಬೇಕು. ತಂದೆ ತಾಯಿಗಳಿಗೆ, ಅವನಿಗೆ ಎಷ್ಟೇ ದೊಡ್ಡ ಜ್ಞಾನಿ ಆಗಿರಲಿ, ಸುಧಾಮಂಗಳ ಆದ್ಮೇಲೆ ನೀನು ಮಣಿಮಂಜರಿಯೂ ಓದಿಲ್ಲ ಅಂತ ಅವಮಾನ ಮಾಡಬಾರದು. ಅಪ್ಪನಿಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ವಿಹಿತ ಕರ್ಮಾನುಷ್ಠಾನ ಮಾಡಬೇಕು. ಮೈತ್ರ ಅಂದ್ರೆ ವಿಶ್ವಾಮಿತ್ರ ಗಾಯತ್ರಿ, ಚೆನ್ನಾಗಿ ಗಾಯತ್ರಿ ಜಪ ಮಾಡಬೇಕು, ಕರುಣೆ ಇರಬೇಕು. ಹೀಗೆ 28 ಲಕ್ಷಣ ಹೇಳಿದ್ದಾರೆ ಸಜ್ಜನರಿಗೆ, ಪಟ್ಟಿ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಆಜ್ಞಾಯೈವ ಗುಣಾನ್ ದೋಷಾನ್ ಮಯಾ ದಿಷ್ಟಾನಪಿ ಸ್ವಕಾನ್ ಧರ್ಮಾನ್ ಸಂತ್ಯಜ್ಯ ಸರ್ವಾನ್ ಮಾ ಭಜೇತ್ ಸ ಸತ್ತಮಃ. ದೇವರ ಗುಣಗಳನ್ನು ತಿಳಿದು ಸ್ವಧರ್ಮದಿಂದ ಸತ್ಕರ್ಮಗಳನ್ನು ಆಚರಣೆ ಮಾಡುವನು ಜ್ಞಾನಿ. ನಾನು ಯಾವ ಯಾವ ಅವತಾರಗಳನ್ನು ಮಾಡ್ತೇನೆ, ನನ್ನ ಗುಣಲಕ್ಷಣಗಳೇನು, ನನ್ನಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ಶಾಸ್ತ್ರದಿಂದ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಇರಬೇಕು. ಮಲ್ಲಿಂಗ ಮದ್ಭಕ್ತ ಜನ ದರ್ಶನ ಸ್ಪರ್ಶನಾರ್ಚನಂ ಪರಿಚರ್ಯಾ ಸ್ತುತಿ ಪ್ರಹ್ವ ಗುಣಕರ್ಮಾನು ಕೀರ್ತನಂ. ನನ್ನ ಭಕ್ತರು ಯಾರ್ಯಾರು ಓಡಾಡ್ತಾರೆ, ಜಗನ್ನಾಥನ ಭಕ್ತರೆಲ್ಲ ಇದ್ದಾರಲ್ಲ, ಅದೆಲ್ಲ ನನ್ನ ಅಧಿಷ್ಠಾನ ಅಂತ ತಿಳ್ಕೊಳ್ಬೇಕು. ಅವ್ರನ್ನ ಹತ್ತಿರ ಕರಿಬೇಕು, ಅವ್ರ ಹತ್ರ ಮಾತನಾಡಬೇಕು, ಅವ್ರ ಪಾದ ಸೇವೆ ಮಾಡಬೇಕು, ಅವ್ರಿಗೆ ಉಪಚಾರ ಮಾಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅವರ ಸೇವೆ, ಅವರಲ್ಲಿ ನಮ್ರತೆ, ಅದೆಲ್ಲ ನನ್ನ ಪೂಜೆಯಲ್ಲೇ ಸೇರುತ್ತೆ. ಹರಿಭಕ್ತರ ಸೇವೆ ಹರಿಸೇವೆಯಲ್ಲೇ ಸೇರಿಕೊಳ್ಳುತ್ತೆ. ಮತ್ಕಥಾ ಶ್ರವಣೆ ಶ್ರದ್ಧಾ ಮದನುಧ್ಯಾನ ಮುದ್ಭವ ಸರ್ವಲಾಭೋಪಹರಣಂ ದಾಸ್ಯೇನಾತ್ಮ ನಿವೇದನಂ. ಕಥಾಶ್ರವಣದಲ್ಲಿ ಶ್ರದ್ಧೆ ಇರಬೇಕು. ಕಾಟಾಚಾರದಿಂದ ಕಥೆ ಕೇಳಬಾರದು, ಶ್ರದ್ಧೆಯಿಂದ ಕೇಳಬೇಕು. ನಿರಂತರ ಧ್ಯಾನ, ನನಗೆ ಅರ್ಪಿಸುವ ಭಾವ. ಆತ್ಮನಿವೇದನ ಅಂದ್ರೆ ನನ್ನನ್ನೇ ದೇವರಿಗೆ ಅರ್ಪಣೆ ಮಾಡಿಕೊಳ್ತೇನೆ ಎನ್ನುವ ಚಿಂತನೆ. ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವಾನುಮೋದನಂ ಗೀತ ತಾಂಡವವಾದಿತ್ರ ಗೋಷ್ಠಿಭಿರ್ಮದ್ಗುಹೋತ್ಸವ. ದೇವರ ಕಥೆಗಳನ್ನು ಕೇಳಬೇಕು, ಉತ್ಸವಗಳನ್ನು ಮಾಡಬೇಕು. ದೇವರಿಗೊಂದು ರಥ ಮಾಡೋಣ, ದೇವರಿಗೊಂದು ರಥೋತ್ಸವ ಮಾಡೋಣ, ದೇವರಿಗೊಂದು ಉದ್ಯಾನ ಮಾಡೋಣ, ದೇವರಿಗೊಂದು ಹೂ ಬೆಳೆಯೋಣ, ದೇವರಿಗೊಂದು ತುಳಸಿ ಬೆಳೆಯೋಣ. ಈ ತರ ಆಸಕ್ತಿಗಳು ದೇವರಿಗೆ ಸಂಬಂಧಪಟ್ಟದ್ದು. ಏನಾದ್ರೂ ಒಂದು ಸೇವಾ ಮಾಡೋಣ ಅಂತ ಆಸೆ ಹುಡ್ತಾ ಇರಬೇಕು. ಹಾಡು ಕಲಿಯೋಣ, ಇವತ್ತೊಂದು ದೇವ್ರ ನಾಮ ಕಲಿಯೋಣ, ಡ್ಯಾನ್ಸ್ ಮಾಡೋಣ. ಅಂದ್ರೆ ಚೆನ್ನಾಗಿ ಮಾಡ್ಲಿಕ್ಕೆ ಬಂದ್ರೆ ಈಗನಿದ್ರೆ ಬಾಗಿಲು ಹಾಕೊಂಡು ದೇವರು ನಾನು ನೀನು ಆಯ್ತಾ, ವಾದ್ಯ ಗೋಷ್ಠಿಗಳು. ಆಮೇಲೆ ಮದ್ಗೃಹೋತ್ಸವ ಅಂದ್ರೆ ಅಲ್ಲಿ ಕಸ ಗುಡಿಸುವ ಕೆಲಸ ಮಾಡೋಣ. ದೊಡ್ಡ ಅವನ ಜ್ಞಾನಿ ಆಗಿರ್ಬೋದು, ಅಂಬರೀಷ ನವದ್ವೀಪಗಳ ರಾಜ, ದೇವ್ರ ಮನೆ ಕಸ ಗುಡಿಸ್ಕೊಂಡು ಕಾಲ ಕಳೀತಾ ಇದ್ದಂತೆ. ಹಾಗೆ ದೇವರ ಮನೆ ಕಸ ಗುಡಿಸೋಣ. ಇದೆಲ್ಲವೂ ಅವನಿಗೆ ಸೇವ, ದೇವರ ಗುಡಿಯಲ್ಲಿ ಮಾಡುವ ಕರ್ತವ್ಯಗಳು. ಯಾತ್ರಾ ಬಲಿ ವಿಧಾನಂಚ ಸರ್ವವಾರ್ಷಿಕ ಪರ್ವಸು ವೈದಿಕಿ ತಾಂತ್ರಿಕಿ ದೀಕ್ಷಾ ಮದೀಯ ವ್ರತಧಾರಣಂ. ವಾರ್ಷಿಕ ಉತ್ಸವಗಳಲ್ಲಿ ಪಂಚರಾತ್ರೋಕ್ತ ಕ್ರಮಗಳಿಂದ ದೀಕ್ಷೆಯನ್ನು ಸ್ವೀಕಾರ ಮಾಡಬೇಕು. ದೇವರ ಕಥಾಶ್ರವಣ ಮಾಡಬೇಕು, ದೇವರಿಗೆ ಮಂದಿರಗಳನ್ನು ಕಟ್ಟಬೇಕು, ದೇವರ ಪ್ರತಿಷ್ಠೆ ಮಾಡಿಸ್ಬೇಕು. ಅಮಾರ್ಚ ಸ್ಥಾಪನೆ ಶ್ರದ್ಧಾ, ಒಂದು ದೇವರ ಗುಡಿಯನ್ನು ಕಟ್ಟಿಸ್ಬೇಕ್ರಿ ಆಯ್ತಾ ಅಂತ ಆಸೆ ಹುಟ್ಟಬೇಕಂತೆ. ಅಥವಾ ಕಟ್ಟಿಸೋರಿಗೆ ಸಹಾಯ ಮಾಡಬೇಕು, ಜೀರ್ಣೋದ್ಧಾರದಲ್ಲಿ ಭಾಗವಹಿಸಬೇಕು. ಏನೋ ಒಂದು ಸತ್ಕರ್ಮ ದೇವರ ಕಡೆ ಮಾಡ್ತಾ ಇರ್ತಾರೆ. ಅಥವಾ ಉದ್ಯಾನ ಉಪವನ ಕ್ರೀಡಾ ಪುರಮಂದಿರ ಕರ್ಮಣಿ, ಉದ್ಯಾನವನವನ್ನ ದೇವರಿಗೋಸ್ಕರ ಒಂದು ತೋಟ, ಉಪವನ, ಉತ್ಸವ ಮಂಟಪ, ಗರ್ಭಗೃಹ, ಏನಾದ್ರೂ ಒಂದು ರೀತಿಯಲ್ಲಿ ಕೈಂಕರ್ಯವನ್ನ ಮಾಡಬೇಕು. ಸಮ್ಮಾರ್ಜನ ಉಪಲೇಪಾಭ್ಯಾಂ, ಕಸಗುಡಿಸಿ ಒರೆಸಿ ರಂಗೋಲಿ ಹಾಕ್ಬೇಕು. ಯಾವ್ದಾಗುತ್ತೋ ಅದನ್ನ ಮಾಡಿ ಎಂದಿದ್ದಾರೆ. ಇನ್ನೇನು ದೇವ್ರ ಗುಡಿ ಕಟ್ಟಿ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಆಪ್ಷನ್ ಯಾವ್ದಾಗುತ್ತೋ ಅದನ್ನ ಮಾಡಿ. ಕಸ ಗುಡಿಸಿ ಕಟ್ಟಿರೋ ಮಂದಿರದಲ್ಲಿ. ಉಪಲೇಪಾಭ್ಯಾಂ, ಗೋಮಯ ಬಳಿಯೋದು, ಸುಗಂಧ ಜಲವನ್ನೆಲ್ಲ ಸಿಂಪಡಿಸುವುದು ದೇವ ಮಂದಿರದಲ್ಲಿ, ರಂಗೋಲಿ ಹಾಕುವುದು ಕಪಟ ಇಲ್ಲದೆ, ದಾಸವದ್ ಅಮಾಯಯ. ಇನ್ನು ಕೆಲವರು ಪರ್ಕೆ ಹಿಡ್ಕೊಂಡು ಹೋಗಿ ನಿಂತ್ಕೊಳ್ತಾರೆ, ಎಲ್ಲಾರ್ದು ಒಂದು 10 ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾರೆ.
ಅಮಾಯ ಮೋಸ ಮಾಡಿ ದೇವ್ರ ಸೇವೆ ಮಾಡಬಾರ್ದು. ಆಡಂಬರಕ್ಕಾಗಿ 10 ಜನ ಪರಕೆ ಹಿಡ್ಕೊಂಡು ಹೋಗಿ ನಿಂತು ಬಿಡೋದು. ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದೆ ಹಾಕಿ ಫೇಸ್ಬುಕ್ ಅಲ್ಲಿ, ಆಮೇಲೆ ಮುಗೀತು. 5 ನಿಮಿಷ ಮಾತ್ರ ಅದು ಕಸ ಎಲ್ಲ ಅಲ್ಲೇ ಇರುತ್ತೆ. ಹಾಗೆ ಮಾಡಬಾರದು. ಯದ್ಯದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ ತತ್ತನ್ ನಿವೇದಯೇನ್ ಮಹ್ಯಂ ತದಾನಂತ್ಯಾಯ ಕಲ್ಪತೆ. ದೇವರು ಮನಸ್ಸಿನಲ್ಲಿ ಕೆಲವು ಬಯಕೆಗಳನ್ನು ಕೊಡ್ತಾನೆ. ಕೆಲವು ಇಷ್ಟ ಆಗುತ್ತೆ. ಪದಾರ್ಥಗಳು ಇಷ್ಟ ಆಗ್ಬೋದು, ವ್ಯಕ್ತಿಗಳೇ ಇಷ್ಟ ಆಗ್ಬೋದು. ಯಾವ್ದ್ಯಾವ್ದು ಇಷ್ಟ ಅದನ್ನ ದೇವರಿಗೆ ಅರ್ಪಣೆ ಅಂತ ಮಾಡಿ. ತುಂಬಾ ಚೆನ್ನಾಗಿರೋ ಯಾವುದೋ ಒಂದು ಹಣ್ಣು ಕಾಣಿಸ್ತು ಅಂಗಡಿಯಲ್ಲಿ, ಆಹಾ ನನಗಿದು ತುಂಬಾ ಪ್ರಾಣ, ತಗೊಳ್ಬೇಕು ಅನ್ನಿಸ್ತು. ಆವಾಗ ಮನಸ್ಸಿಗೆ ತಂದ್ಕೊಳ್ಬೇಕು, ನನಗ್ ಪ್ರಾಣ ಅಂದ್ರೆ ನನ್ನ ಒಳಗಡೆ ದೇವರು ಇಷ್ಟಪಟ್ಟಿದ್ದಾನೆ, ನಾನು ಇಷ್ಟಪಟ್ಟಿದ್ದಲ್ಲ. ಅಲ್ಲೇ ತಿನ್ಬಿಡುದಲ್ಲ. ಮತ್ತೆ ಅದನ್ನ ತಂದು ಆ ದೇವರಿಗೆ ಅರ್ಪಣೆ ಮಾಡಿ ದೇವ ಬ್ರಾಹ್ಮಣರಿಗೆ ಕೊಟ್ಟು ತಿಂದ್ರೆ ಇನ್ನೊಂಥರ ದುರಾಸೆ ಹೊಟ್ಟಲ್ಲ ತಿನ್ಬೇಕು ಅಂತ. ಕೂಡಲೇ ತಿನ್ಬಿಡ್ಬೇಕು. ನಮಗೆ ಯಾವ್ದು ಇಷ್ಟ, ನನಗಿಂತ ಇಷ್ಟ ಆ ದೇವರು, ಅವನಿಗೆ ಕೊಡಬೇಕು. ಅವನಿಗೆ ಕೊಡದೇನೆ ಏನೂ ತಿನ್ನಲ್ಲ. ಆ ಪಾಪ ಆ ಶಬರಿ ರಾಮನಿಗೋಸ್ಕರ ಏನೆಲ್ಲ ಇಷ್ಟ ತಂದಿಡ್ತಾ ಇಲ್ಲ. ಇದು ನಂದು ರಾಮನಿಗೆ, ಇದು ಎಂಥ ಭಕ್ತಿ ಒಳದು, ಇದು ನಂದು ರಾಮನಿಗೆ, ಇದು ನಂದು ರಾಮನಿಗೆ. ಬಂದನ ಇಲ್ವೋ ರಾಮ ಬರ್ತಾನೆ. ಯದ್ಯದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ ತತ್ತನ್ ನಿವೇದಯೇನ್ ಮಹ್ಯಂ ತದಾನಂತ್ಯಾಯ ಕಲ್ಪತೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವಃ ಕಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜ ಪದಾನಿ ಮೇ. ದೇವರನ್ನ ನೋಡ್ಲಿಕ್ಕೆ ಯೋಗ್ಯವಾದ ಪ್ರತಿಮೆಗಳು ಯಾವುದು ಅಂತ. ಸೂರ್ಯನಲ್ಲಿ ಆರಾಧನೆ ಮಾಡಬೇಕಂತ. ಹೇಗೆ ಸೂರ್ಯನಿಗೆ ಆರಾಧನೆ ಮಾಡೋದು? ಅರಿಶಿನ ಕುಂಕುಮ ಹಾಕಿದ್ರೆ ಮುಖಕ್ಕೆ ಬೀಳುತ್ತೆ. ಅದಕ್ಕೆ ಒಂದು ಪಾತ್ರೆ ಇಡಬೇಕು, ಅಲ್ಲಿ ಆ ಪ್ರತಿಬಿಂಬ ಬೀಳುತ್ತೆ, ಆ ನೀರಿಗೆ ಹಾಕಬೇಕು, ಎಲ್ಲ ಪೂಜೆ ಮಾಡಬೇಕು. ಸೂರ್ಯನಿಗೆ ಆರಾಧನೆ ಮಾಡಬೇಕು. ಅಗ್ನಿಮಂಡಲ ನೋಡಿ, ಏನು ಪ್ರತಿಮೆಯೇ ಬೇಕಾಗಿಲ್ಲ. ಸೂರ್ಯಮಂಡಲ, ಅಗ್ನಿಮಂಡಲ, ಅಗ್ನಿಯಲ್ಲಿ ಮಾಡುವ ವಿಶ್ವದೇವಾದಿ ಕ್ರಿಯೆಗಳು. ಬ್ರಾಹ್ಮಣರ ಆರಾಧನೆ, ಭಗವಂತನ ಅಧಿಷ್ಠಾನ. ಅಥವಾ ಬ್ರಾಹ್ಮಣರು ಸರಿ ಇರಲ್ಲ ಈಗ, ಅದಕ್ಕೆ ಗೋವುಗಳ ಅಧಿಷ್ಠಾನ. ಅವು ಏನೋ ಹಾಳಾಗಿಲ್ಲ, ಅಂದ್ರೆ ಜರ್ಸಿ HF ಬಿಟ್ಟು ನಾಟಿ ಹಸುಗಳು. ಇನ್ನ ಕ್ಷತ್ರಿಯಾದಿ ವಿಷ್ಣು ಭಕ್ತರು ಹೃದಯಾಕಾಶದಲ್ಲೂ ದೇವರನ್ನು ಧ್ಯಾನ ಮಾಡಬಹುದು. ಪ್ರಾಣವಾಯುವಿನಲ್ಲಿ ಹಂಸಮಂತ್ರ ಜಪ, ಅದನ್ನೇ ದೇವರ ಧ್ಯಾನ ಮಾಡಬಹುದು. ಜಲದಲ್ಲಿ ಹೇಳಿದ್ನಲ್ಲ, ಹರಿಯುವ ನದಿಯಲ್ಲಿ ಎಲ್ಲ ಆರಾಧನೆ ಮಾಡಬಹುದು. ಪೃಥ್ವಿಯಲ್ಲಿ, ಇದೆಲ್ಲ ನನ್ನ ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಭಗವಂತ ಇದ್ದಾನೆ. ಸೂರ್ಯೇತು ವಿದ್ಯೆಯಾತ್ರಯ್ಯ. ಸೂರ್ಯನಲ್ಲಿ ಆರಾಧನೆ ಅಂದ್ರೆ ಹೇಗೆ? 3 ವೇದಾಧ್ಯಯನ ಮಾಡಿದ್ರೆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಪ್ರಸನ್ನನಾಗ್ತಾನೆ. ಅಭಿಷಾಗ್ನೋ ಯಜೇತಮಾಂ. ಅಗ್ನಿಯಲ್ಲಿ ದೇವತಾರಾಧನೆ ಅಂದ್ರೆ ಆಹುತಿಗಳನ್ನು ಕೊಡುವುದು. ಆತಿಥ್ಯೇನತು ವಿಪ್ರಾಗ್ರೆ. ಬ್ರಾಹ್ಮಣ ಬಂದಾಗ ಪೂಜೆ ಮಾಡಿ ಅಂದ್ರೆ ಬಿಸಿನೀರು ತಂದು ಸುರಿದು ಬಿಡುದು ಅವನಿಗೆ ಭೋಜನ ಮಾಡಿಸ್ಬೇಕು. ಆತಿಥ್ಯೇನ, ಅವನಿಗೆ ಆಹಾರ ಎಲ್ಲ ಕೊಟ್ಟು ಆತಿಥ್ಯ ಮಾಡಬೇಕು. ಹಸುಗಳಲ್ಲಿ ಭಗವಂತನನ್ನ ಕಾಣಬೇಕು ಅಂದ್ರೆ ಯವಸಾದಿನ ಸುಮ್ಮನೆ ಅದಕ್ಕೆ ಬಾಲಕ ಅರಿಶಿನ ಕುಂಕುಮ ಹಚ್ಚಿ ಮಂಗಳಾರತಿ ಮಾಡಿದ್ರೆ ಅದಕ್ಕೇನ್ ಲಾಭ? ಹಿಂಡಿ ಕೊಡ್ಬೇಕು. ಅದಕ್ಕೆ ಹಿಂಡಿ ಕೊಟ್ಟಾಗ ಅದಕ್ಕೆ ತೃಪ್ತಿ, ದೇವರ ತೃಪ್ತನಾದ ಅಂತ ಹೇಳಬೇಕು. ಇನ್ನ ಯಾರು ವೈಷ್ಣವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಹೇಗೆ? ವಿಷ್ಣು ಭಕ್ತರು ಅಂತ. ವೈಷ್ಣವೇ ಬಂಧು ಸತ್ಕೃತ್ಯ. ಬಂಧು ಬಾಂಧವರಿಗೆ ಎಷ್ಟು ಆಧಾರ ಮಾಡ್ತೀರಿ ಅಷ್ಟು ವಿಷ್ಣು ಭಕ್ತರಿಗೆ ಮಾಡ್ಬೇಕಂತ. ಅದ್ರಲ್ಲಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮೊದಲನೇ ಬಾರಿ ಅಳಿಯ ಬಂದಾಗ ಯಾವ ಆರಾಧನೆ ಮಾಡ್ತೀರಿ, ವಿಷ್ಣು ಭಕ್ತರು ಯಾವಾಗ ಬಂದ್ರು ಮಾಡ್ಬೇಕಂತ. ಅಳಿಯನಿಗೆ ಮೊದಲನೇ ಬಾರಿ ಮಾತ್ರ, 2ನೇ ಬಾರಿ ಅಟ್ಟೆ ಮುಗಿತಲ್ಲ, ಹೊಸ ದೀಪಾವಳಿ ಮುಗಿತು. ವಿಷ್ಣು ಭಕ್ತರು ಯಾವಾಗ ಬಂದ್ರು ಕೂಡ ಅದೇ ಆಧಾರವನ್ನು ಮಾಡ್ಬೇಕು. ಹೃದಿಕೆ ಧ್ಯಾನ ನಿಷ್ಠಯ. ಹೃದಯಾಕಾಶದಲ್ಲಿ ದೇವರ ಆರಾಧನೆ ಅಂದ್ರೆ ಧ್ಯಾನ ಮಾಡಬೇಕು ಅಂತ ಅರ್ಥ. ಒಂದೊಂದಕ್ಕೆ ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡಬೇಕು. ವಾಯೋ ಮುಖ್ಯದಿಯ. ಗಾಳಿಯಲ್ಲಿ ದೇವರ ಆರಾಧನೆ ಮಾಡಿ ಅಂತ ಅದನ್ನೇ ಹೇಳಿದ್ದು. ಮುಖ್ಯ ಪ್ರಾಣ ದೇವರಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಮುಖ್ಯ ಪ್ರಾಣಾಧಿಷ್ಠಾನದಲ್ಲಿ ಭಗವಂತ ಇದ್ದಾನೆ. ತೋಯೆ. ನೀರಿನಲ್ಲಿ ಆರಾಧನೆ ಅಂದ್ರೆ ಹರಿಯುವ ನೀರಿನಲ್ಲಿ ಗಂಧ ಪುಷ್ಪಗಳನ್ನೆಲ್ಲ ಹಾಕಿ ಪೂಜೆ ಮಾಡಬಹುದು. ತೋಯ ಪುರಸ್ಕೃತೈ ತಂಡಿಲೆ ಮಂತ್ರ ಹೃದಯೈ ಭೋಗೈರಾತ್ಮಾನಮಾತ್ಮನಿ ಕ್ಷೇತ್ರಜ್ಞಂ ಸರ್ವಭೂತೇಶು ಸಮತ್ವೇನ ಯಜೇತಮಾಂ. ಚಕ್ರಾಬ್ಜ ಮಂಡಲವನ್ನು ಬರೆದು ಪೂಜೆ ಮಾಡಬಹುದು. ಒಂದು ವಿಠಲದ ರಂಗೋಲಿಯನ್ನ ಬರೆದು ಅದಕ್ಕೆ ಪೂಜೆ ಮಾಡಬಹುದು. ಏನ್ ಪ್ರತಿಮೆಯೇ ಬೇಕು ಅಂತಿಲ್ಲ. ಅವನು ಬೇಕು ಅಂದ್ರೆ ಅದನ್ನೇ ಪ್ರಹ್ಲಾದರಾಜರು ಹೇಳ್ತಾರೆ, ಮನುಷ್ಯರಿಗೆ ಆರಾಧನೆ ಮಾಡೋದು ಬಹಳ ಕಷ್ಟ. ನಿಮ್ಮನ್ನೇನೋ ಸಂತೋಷ ಪಡಿಸ್ಬೇಕು ಅಂದ್ರೆ ನಿಮ್ಮನ್ನು ಹುಡ್ಕೊಂಡು ಹೋಗ್ಬೇಕು. ನೀವು ಅಲ್ಲಿರಲ್ಲ, ಇನ್ನೊಂದ್ ಕಡೆ ಎಲ್ಲೋ ಹೋಗಿರ್ತೇವೆ, ಬಹಳ ಪ್ರಾಬ್ಲಮ್. ದೇವರಿಗೆ ಆಗಲ್ಲ. ಸಿದ್ಧತ್ವಾದಿಹ ಸರ್ವಶಃ. ಅವನು ಸರ್ವತ್ರ ವ್ಯಾಪ್ತ. ಅವನನ್ನು ಸಂತೋಷ ಪಡಿಸುವುದು. ನಖ್ಯಚ್ಯುತಂ ಪ್ರೀಣಯತೋ ಬಕ್ವಾಯಾಸೋ ಅಸುರಾತ್ಮಜಾಹ. ಅಸುರ ದೈತ್ಯ ಬಾಲಕರೇ, ದೇವರನ್ನು ಸಂತೋಷ ಪಡಿಸುವುದು ಕಷ್ಟವೇ ಅಲ್ಲ, ಮನುಷ್ಯರನ್ನು ಸಂತೋಷ ಪಡಿಸುವುದು ಬಹಳ ಕಷ್ಟ. ಎಲ್ಲ ಕಡೆ ಭಗವಂತ ಇದ್ದಾನೆ.
ಹೀಗೆ ಅವನನ್ನ ಆರಾಧನೆ ಮಾಡಬೇಕು. ಹರಿ ಆರಾಧನೆ ಎನ್ನುವ ಭಾವನೆಯಿಂದ ಊಟ ಮಾಡಬೇಕು. ಊಟವೂ ದೇವರ ಪೂಜೆ, ಉಡುಗೆಯೂ ದೇವರ ಪೂಜೆ, ತೊಡುಗೆಗಳು ದೇವರ ಪೂಜೆ. ನಿರ್ದೋಷನಾದ ಏಕಪ್ರಕಾರವಾಗಿ ಎಲ್ಲಾ ಕಡೆ ಭಗವಂತ ಇದ್ದಾನೆ ಅಂತ ಕ್ಷೇತ್ರಜ್ಞ ಅಂತ ಉಪಾಸನೆ ಮಾಡಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಅಧಿಷ್ಠಾನ, ಕ್ಷೇತ್ರ ಅಂದ್ರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ, ಈ ದೇಹವೇ ಕ್ಷೇತ್ರ, ಅಲ್ಲೆಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಯಾರಿಗೂ ಅಪಚಾರ ಆಗಬಾರದು. ಸೂರ್ಯ ಮುಂತಾದ ಪ್ರತೀಕದಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾದ ಸೌಮ್ಯ ರೂಪದ ಭಗವಂತನನ್ನ ಧ್ಯಾನ ಮಾಡಬೇಕು. ಅಂದ್ರೆ ಗಾಯತ್ರಿ ಮಂತ್ರದಿಂದ ಉಪಾಸನೆ ಮಾಡಬೇಕು. ಮತ್ತೆ ಯಜ್ಞ ಕಾರ್ಯಗಳನ್ನ ಮಾಡಬೇಕು, ಗುರುಸೇವೆಯನ್ನ ಮಾಡಬೇಕು. ಇದರಿಂದೆಲ್ಲ ಭಗವದ್ಜ್ಞಾನ ಬೇಗ ಬರುತ್ತಂತೆ. ಇಷ್ಟೆಲ್ಲ ಉಪಚಾರಗಳನ್ನು ಮಾಡೋದ್ರಿಂದ ಜ್ಞಾನ ಬ್ರಹ್ಮಜ್ಞಾನ ದೃಢ ಆಗುತ್ತೆ. ಇಷ್ಟು ಬಿಟ್ಟು ಇದು ಭಕ್ತಿ ಯೋಗಕ್ಕೆ ಹೇಳಿದ ಉಪಾಯಗಳು. ಇದು ಬಿಟ್ಟು ನನ್ನ ಹತ್ರ ಇನ್ಯಾವ ಪಟ್ಟಿಗಳಿಲ್ಲ ಅಂತಾನೆ ಕೃಷ್ಣ. ತುಂಬಾ ಸುಲಭ ಉಪಾಯ ಹೇಳಿದ್ದೇನೆ. ಕಸ ಗುಡಿಸಿ ದೇವ ಮಂದಿರದಲ್ಲಿ ಅಂತ ಹೇಳಿದ್ದೇನೆ, ಗೋಗ್ರಾಸ ಕೊಡಿ ಅಂತ ಹೇಳಿದ್ದೇನೆ, ವಿಷ್ಣು ಸತ್ಕಾರ ಮಾಡಿ ಅಂತ ಹೇಳಿದ್ದೇನೆ. ಆಯ್ತಾ, ಕೊನೆಗೆ ಯಾವುದೂ ಆಗ್ಲಿಲ್ಲ ಅಂದ್ರೆ ನಿಮಗೇನ್ ಮಾಡ್ಕೊಳ್ತೀರಿ ಅದೆಲ್ಲ ನನ್ನ ಪೂಜೆ ಅಂತ ಮಾಡಿ, ಸ್ನೋ ಹಚ್ಕೊಳ್ತೀರಿ ದೇವರಿಗೆ ಗಂಧ ಅಂತ ಅನ್ಕೊಳ್ಳಿ. ಆಯ್ತಾ, ಇನ್ನೇನ್ ಮಾಡೋದು? ಆಭರಣ ಹಾಕಿದ್ರೆ ದೇವರಿಗೆ ದೇಹವೆಂಬ ರಥ, ಅದಕ್ಕೆ ಅಲಂಕಾರ ಮಾಡ್ತೇನೆ. ದೇವರಿಗಂತೂ ಹಾಕ್ಲಿಕ್ಕೆ ಮನಸ್ಸಾಗಲ್ವೇ? ಈ ದೇಹಕ್ಕೆ ಹಾಕೊಳ್ತೇವಲ್ವಾ, ಅದನ್ನೇ ಒಂದೊಂದು ಉಪಚಾರಗಳು ಅಂತ. ಬಟ್ಟೆ ಉಟ್ಕೊಳ್ಬೇಕಾದ್ರೆ ನೀಟಾಗಿ ಉಟ್ಕೊಳ್ಳಿ, ಇದು ದೇವರಿಗೆ ಕೊಳಕು ಬಟ್ಟೆ ಉಟ್ಕೊಳ್ಬೇಡಿ. ಯಾಕೆಂದ್ರೆ ಇದು ದೇಹವೆಂಬ ರಥ, ದೇವರ ರಥ, ಅವನು ಕೂತಿದ್ದಾನೆ ನನ್ನ ಹೃದಯದಲ್ಲಿ, ಅವನಿಗೆ ತೊಡಿಸುವ ವಸ್ತ್ರ ಇದು ಅಂತ ಅನುಸಂಧಾನ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದನ್ನೇ ಎಲ್ಲ ಹರಿದಾಸ ಸಾಹಿತ್ಯ. ಏನು ಉಂಡು ಉಡುವುದೆಲ್ಲ ನಿನ್ನ ಪೂಜೆ ಎಂಬರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಇತ್ತು ಕಾಯೋ ಕರುಣಾಸಾಗರ ಅನ್ನೋ ಹಾಡಿನಲ್ಲಿರೋದೆಲ್ಲ ಇಲ್ಲಿದೆ. ಎಲ್ಲ ಶಾಸ್ತ್ರಗಳ ತಿರುಳು ಇಲ್ಲಿ ಸೇರ್ಕೊಂಡಿದೆ. ಇಷ್ಟಾಪೂರ್ತೇನ ಮಾಮೇವಂ ಯಜೇತ, ಲೋಕ ರಕ್ಷಣೆಗೋಸ್ಕರ ಏನೆಲ್ಲ ಕೆರೆ ತೋಡಿಸ್ತಿರೋ, ಬಾವಿ ತೋಡಿಸ್ತಿರೋ, ಇನ್ನೊಬ್ರಿಗೆ ಉಪಕಾರ ಮಾಡ್ತಿರೋ, ನೀರು ಕೊಡ್ತಿರೋ, ಎಲ್ಲ ದೇವರ ಪೂಜೆ ಅಂತ ಮಾಡಿ. ಅಥೈತತ್ ಪರಮಂ ಗುಹ್ಯಂ ಶೃಣ್ವತೆ ಯದುನಂದನ ಸುಗೋಪ್ಯಮಪಿ ವಕ್ಷ್ಯಾಮಿ ತೊಮ್ಮೆ ಭೃತ್ಯ ಸುರತ್ಸಕ. ಇದೆಲ್ಲ ನಾನು ಎಲ್ಲೂ ಈ ರೀತಿ ಇಷ್ಟು ಪಬ್ಲಿಕ್ ಅಲ್ಲಿ ಹೇಳಿಲ್ಲಪ್ಪ. ನೀನ್ ತುಂಬಾ ನನ್ನ ಭಕ್ತ, ನೀನ್ ಹೇಳಿದ್ರೆ ಮುಕ್ತಿ ಯೋಗ್ಯನಾಗ್ತಿ ಅಂತ ನಿಂತರ ಇನ್ಯಾರೋ ಇರ್ಬೋದು, ಅಲ್ಲಲ್ಲಿ ದೇಶಪಾಂಡೆ ಅವರು ಇರ್ಬೋದು, ಇನ್ಯಾರೋ ಇರ್ಬೋದು, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ಹೇಳಿದ್ದೀನಿ. ಈ ರಹಸ್ಯಗಳನ್ನೆಲ್ಲ ನಾನು ಅಷ್ಟು ಸುಲಭವಾಗಿ ಪಬ್ಲಿಕ್ ಮಾಡಲ್ಲ. ನೀನು ಭಕ್ತ ಅಂತ ಕೇಳಿದೆ ಅಂತ ಹೇಳಿದ್ದೀನಿ. ಇನ್ನೂ ಹೇಳು ಅಂತ ಕೇಳ್ತಾನೆ ಉದ್ಧವ. ಇಲ್ಲಿಗೊಂದು ಅಧ್ಯಾಯ ಮುಗಿಯುತ್ತೆ, ಇನ್ನೂ ಹೇಳು ಅಂದ್ರೆ ಹೊಟ್ಟೆಗೆ ಹಾಕೋ ಸಮಯದಲ್ಲಿ ಹೇಳಬಾರದು ಅಂತಾನೆ ಕೃಷ್ಣ. ಈಗ ಮಧ್ಯಾಹ್ನ ಕಾಲ ಆಗಿದೆ, ಊಟ ಮಾಡು, ಆಮೇಲೆ ಹೇಳ್ತೀನಿ ಅಂತ. ನಾಳೆ ಹೇಳು. ಈಗ ಒಟ್ಟು ನೀವು 11ನೇ ಸ್ಕಂದ ಹೇಳಬೇಕು ಅಂತ ಹೇಳಿದ್ರಲ್ಲ, 11ನೇ ಸ್ಕಂದಲ್ಲಿ 11 ಅಧ್ಯಾಯ ಅಂತ ಹೇಳ್ಬಿಟ್ಟಿದ್ದೀನಿ. 11 ಸ್ಕಂದ ಪೂರ್ಣ ಆಗುತ್ತೋ ಇಲ್ಲ, ನಾಳೆ ಅದರ ಸಾರ ಎಲ್ಲ ಎಷ್ಟಾಗುತ್ತೋ ಅಷ್ಟು ನನಗೆ ಅರ್ಥ ಆಗಿರೋ ಅಷ್ಟು ಸಂಗ್ರಹ ಮಾಡಿ ನಾಳೆ ಹೇಳಿ ದೇವರಿಗೆ ಸಮರ್ಪಣೆ